ಈಗ ಎಸ್ ಪಾಟೀಲ್ ಸರ್ ಅವರು ಎಲ್ಲರಿಗೂ ಶುಭ ಮಧ್ಯಾಹ್ನ. ಇವತ್ತು ಗುರುವಂದನಾ ಕಾರ್ಯಕ್ರಮವನ್ನು ಅತಿ ಸುಂದರವಾಗಿ ಹಮ್ಮಿಕೊಂಡಿದ್ದೀರಿ. ಬಹಳ ಅದ್ಭುತ ಅನ್ನಿಸ್ತದೆ. ವಿಶೇಷವಾಗಿ ಮರಳಿ ಶಾಲೆಗೆ ಬರುವಂಥದ್ದು ಮತ್ತು ಗುರುಗಳನ್ನು ನೆನೆಯುವಂಥ ಒಂದು ಕಾರ್ಯಕ್ರಮವನ್ನು ಬಹಳಷ್ಟು ಅರ್ಥಪೂರ್ಣವಾಗಿ ಹಾಗೂ ಹೃದಯ ಸ್ಪರ್ಶಿಯಾಗಿ ಹಮ್ಮಿಕೊಂಡಂಥ ಈ ಸಭೆ ಅಧ್ಯಕ್ಷತೆ ಹಿರಿಯ ಗುರುಗಳಾಗಿರ್ತಕ್ಕಂಥ ಕುರುಬು ಸರ್ ಅವರೇ. ಅದರಂತೆ ರಾಮಾಯಣ ಮಹಾಭಾರತದಾಗ ಏನು ಶ್ರೇಷ್ಠ ಮುನಿಗಳಂತ ಏನು ಇದ್ರಲ್ಲೋ, ದ್ರೋಣ, ಕೃಪ, ಆಚಾರ್ಯ, ವಾಲ್ಮೀಕಿ ಶ್ರೇಷ್ಠರೆಲ್ಲ ಇಂಥ ಶಾಲ್ಯಾಗ ಒಂದು ಅಂತಹ ಶಕ್ತಿ ಉಳ್ಳವರು ಎಲ್ಲ ಹಿರಿಯ ಗುರುಗಳಿದ್ರು. ವಿಶೇಷವಾಗಿ ನಮ್ಮ ಎಸ್ ಎ ಪಾಟೀಲ್ ಸರ್ ಅವರು, ಮಾಳಿ ಸರ್ ಅವರು, ಕುರುಬು ಸರ್ ಅವರು, ಅದೇ ರೀತಿಯಾಗಿ ಆರ್ ಬಿ ಪಾಟೀಲ್ ಸರ್ ಅವರು, ಕೆ ಎಸ್ ಗುರು ಸರ್ ಅವರು, ಇವೆಲ್ಲ ಎಂತ ಒಂದು ಶಿಕ್ಷಣದ ತುಳಿದೆವು. ಅಂತ ಹಿರಿಯ ಶಿಕ್ಷಕರಲ್ಲಿ ನೀವೆಲ್ಲ ಕಲ್ತ್ಕೊಂಡಿದ್ದೀರಿ. ನೀವೆಲ್ಲ ಸೌಭಾಗ್ಯ. ನಾ ಒಳಗ ಬಂದದ್ದು 97ರೊಳಗೆ ಬಂದದ್ದು. ನಮಗೂ ನಿಮಗೂ ಭಾಳ ಏನು ವ್ಯತ್ಯಾಸ ಇದ್ದಿರಲಿಲ್ಲ. ನಾನು 24 ವಯಸ್ಸಿನೊಳಗೆ ನಾ ಬಂದದ್ದು, ನೀವು 16 ವಯಸ್ಸಿನಷ್ಟೇ ಇದ್ರಿ. ನನಗೂ ನಾನು ಶಿಕ್ಷಕ ಅಂತ ಅನ್ಸಲಿಲ್ಲ, ನಾನು ಒಬ್ಬ ವಿದ್ಯಾರ್ಥಿನ ಅನ್ಸಿತೀವ್ರೊಳಗೆ ನೋಡಿದೆ. ಅಷ್ಟು ಖುಷಿ ಆಯ್ತು. ಮುಂದೆ ನೀವೆಲ್ಲ ಹೆಂಗಿದ್ರಪ್ಪ ಅಂದ್ರೆ ಅವಾಗೆಲ್ಲ ಬೆಸ್ಟ್ ಪುಸ್ತಕಗಳೆಲ್ಲ ಇದ್ರಿ. ನಿಮ್ಮನ್ನು ನೋಡಿ ನಂಗೆ ಒಂಥರ ಹೆದರಿಕೆನೂ ಬರೋದು. ಹಂಗೆ ಒಂದಿಷ್ಟು ಪ್ರಯತ್ನ ಮಾಡ್ಕೊತ ನಿಮ್ಮನ್ನು ಒಂದಿಷ್ಟು ಅಂಜಿಸ್ಕೋತ ಇದ್ದೀನಿ. ಬಹಳ ಸುಂದರವಾಗಿರ್ತಕ್ಕಂಥ ಅವಾಗ ಯಾವ ನಿಮ್ಮ ಒಂದು ಭಾವ ಹೆಂಗಿತ್ತು ಅಂದ್ರೆ ಇವತ್ತಿನ ಆಧುನಿಕ ಭಾವ ಆವತ್ತಿರಲಿಲ್ಲ. ಅವಾಗ ಮುಗ್ಧ ಭಾವ. ಎಂತ ಮುಗ್ಧ ಭಾವ ಇತ್ತು ಅಂತಂದ್ರೆ ನೀವೆಲ್ಲ ಸುಮ್ಮನೆ ಯಾವ ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭಗಳು ಯಾವುಗಳು ಕೂಡ ಇದ್ದಿರಲಿಲ್ಲ. ಸುಮ್ಮನೆ ಒಂದು ಶಾಲೆಗೆ ಬಂದ ಗುರುಗಳ ಕಡೆಯಿಂದ ವಿದ್ಯೆ ಕಲ್ತ್ಕೊಂಡ ತಂದೆ ತಾಯಿ ಹೇಳಿಕೊಟ್ಟಂತ ದಾರಿಯಿಂದ ತಲೆ ತಳಗೆ ಹಾಕೊಂಡು ಬರೋದು, ತಲೆ ತಳಗೆ ಹಾಕೊಂಡು ಮನೆಗೆ ಹೋಗೋದು, ಇಂಥ ಭಾವಗಳಿದ್ದವೆಲ್ಲ. ಇಂಥ ಸುಂದರವಾಗಿರ್ತಕ್ಕಂಥ ವಾತಾವರಣ. ಇಂತಹ ಕಾರ್ಯಕ್ರಮವನ್ನು ನೀವು ಆಯೋಜನೆ ಮಾಡಿಕೊಂಡಿದ್ದು ಬಹಳ ಒಳ್ಳೆಯದು. ನನಗನ್ಸಿದ ಮಟ್ಟಿಗೆ ನೀವೆಲ್ಲ ನಿನ್ನೆ ರಾತ್ರಿ ನಿದ್ದೆ ಮಾಡಿರಲಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ 27 ವರ್ಷದ ನಂತರ ನಿಮ್ಮ ಶಾಲೆ ನೋಡಕ್ ಬಂದಿರಿ. ಅದಕ್ಕೊಂದು ವಚನ ಅಂದ್ರೆ ಯಾವ ರೀತಿಯಾಗಿದೆ ಅಂತಂದ್ರೆ, ಏಳುತ್ತಾಲೆ ಎದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯಿ ಎದ್ದೊಂದುಗಳಿಗೆ ನೆನದೇನಂತ ಒಂದು ತ್ರಿಪದಿ ಇತ್ತು. ನೀವು ಕಲಿಯೋತ್ನಾಗ ಇಟ್ಕೋಬಹುದು. ಅದನ್ನ ಇದು ಹಿಂಗೆ ಬದಲಾವಣೆ ಮಾಡ್ಕೋಬಹುದು. ಏಳು ತಾಲೆ ಎದ್ದು ಯಾರ್ಯಾರ ನೆನೆಯಲಿ, ಸಿದ್ದೇಶ್ವರ ವಿದ್ಯಾಲಯ, ಸಿದ್ದೇಶ್ವರ ವಿದ್ಯಾಲಯದ ಗುರುಗಳನ್ನ ಎದ್ದೊಂದುಗಳಿಗೆ ನೆನದೇನ ಅಂತ ಒಂದು ತ್ರಿಪದಿಯೊಳಗ ನಾವು ಕೂಡಿಸ್ಬೋದು. ಹಂಗ 27 ವರ್ಷದ ನಂತರ ತಾವೆಲ್ಲ ಬಂದಿದ್ದೀರಿ. ಎಷ್ಟು ವರ್ಷಗಳು ಕಳೆದು ಹೋಗಿದಾವ, ಎಷ್ಟು ಬದಲಾವಣೆ ಆಗೈತಿ ಅಂತಂದ್ರೆ ಲೆಕ್ಕ ಇಲ್ಲದಷ್ಟು ಬದಲಾವಣೆ ಆಗೈತಿ. ಆವಾಗ ಇರ್ತಕ್ಕಂಥ ಭಾವ ಇವಾಗ ಇರ್ತಕ್ಕಂಥ ಭಾವಕ್ಕೆ ಎಷ್ಟು ವಿಶಾಲವಾಗಿರ್ತಕ್ಕಂಥ ಭಾವನೆ ಆಗೈತಿ. ಆವಾಗ ಓದದ್ದು ನೀವು ಒಬ್ಬೊಬ್ಬರೇ ಇಲ್ಲಿಂದ 97ರ. ಈಗ ಆಗೈತೆ ನಿಮ್ಮ ಕುಟುಂಬ 4-6 ಆಗಿ ಬಿಟ್ಟೈತಿ. ಆವಾಗ 30-35 ಭಾರ ಇತ್ತು. ಇಂದಾಗಿದೆ ಬೇಡ, ಅಲ್ಗೊಂಡ ಬೇಡ. ಅದ ವ್ಯತ್ಯಾಸವಾಗಿದೆ. ಆವಾಗಿರ್ತಕ್ಕಂಥ ಭಾವನೆಗಳು ಕೂಡ ಮುಗ್ಧವಾಗಿದ್ರು ಕೂಡ ಇಂದೆಲ್ಲ ಚೆನ್ನಾಗಿ ತಮ್ಮ ವೃತ್ತಿಯನ್ನು ಕಟ್ಕೊಂಡಿದ್ದೀರಿ. ನಿಮ್ಮ ಬದುಕನ್ನು ಒಂದು ಕನ್ನಡಿಯಾಗಿ ಕಟ್ಕೊಂಡಿದ್ದೀರಿ ನೀವು. ಕನ್ನಡಿ. ಅದಕ್ಕೊಂದು ವಚನ ನೆನಪ ಬರುತ್ತೆ. ಆ ವಚನವನ್ನ ಸರ್ ಹೇಳಂತಂದ್ರೆ ಅದು ಹೇಳೇ ಬಿಡ್ತೀನಿ ನಾನು. ಕುಂಭ ಬಾಟಲು ಬೇರೆ ಕಂಚಲ್ಲ, ಕುಂಭ ಬಾಟಲು ಬೇರೆ ಕಂಚಲ್ಲ, ನೋಡುವ ದರ್ಪಣ ಬೇರೆ ಕಂಚಲ್ಲ.
ನೋಡುವ ದರ್ಪಣ ಬೇರೆ ಕಂಚಲ್ಲ ಭಾಂಡವಂದೇ ಭಾಜನವಂದೇ ಪಾಂಡವಂದೇ ಭಾಜನವಂದೇ ಬೆಳಗಿ ಕನ್ನಡಿ ಆಯಿತಯ್ಯ ಬೆಳಗಿ ಕನ್ನಡಿ ಆಯಿತಯ್ಯ ಅರಿದೊಡೆ ಶರಣ ಮರೆದೊಡೆ ಮಾನವ ಅರಿದೊಡೆ ಶರಣ ಮರೆದೊಡೆ ಮಾನವ ಮರೆಯದೆ ಪೂಜಿಸು ಕೂಡಲ ಸಂಗಯ್ಯನ ಮರೆಯದೆ ಪೂಜಿಸು ಕೂಡಲ ಸಂಗಯ್ಯನ ಉಂಬಬಟ್ಟಲು ಬೇರೆ ಕಂಚಲ್ಲ ನೋಡುವ ದರ್ಪಣ ಬೇರೆ ಕಂಚಲ್ಲ ನೋಡುವ ದರ್ಪಣ ಬೇರೆ ಕಂಚಲ್ಲ. ಇದು ಒಂದು ವಚನ ಸುಂದರವಾಗಿದೆ. ನಿಮ್ಮ ಬದುಕನ್ನ ಕನ್ನಡಿಯಾಗಿರಿಸಿಕೊಂಡಿದ್ದೀರಿ ನೀವೆಲ್ಲರೂ. ಇಂದು ಅತಿ ಅದ್ಭುತವಾಗಿರ್ತಕ್ಕಂಥ ಬದುಕನ್ನು ಕಟ್ಟಿಕೊಂಡಿದ್ದೀವಿ. ಗೋಪಾಲಕೃಷ್ಣ ಅಡಿಗರು ಒಂದು ಕಡೆ ಮಾತು ಹೇಳ್ತಾರೆ, ಬದುಕನ್ನ ಹೆಂಗೆ ಕಟ್ಟಿಕೊಳ್ಳ್ರಿ ಅಂತಂದ್ರೆ ಜಗದಾತ್ಮಾನಂದ ಸ್ವಾಮಿಯವರು ಕೂಡ ಹೇಳ್ತಾ ಇದ್ದಾರೆ, ನಿಮ್ಮ ಸ್ವಾಮಿ ವಿವೇಕಾನಂದರು ಕೂಡ ಹೇಳ್ತಾ ಇದ್ದಾರೆ, ಬದುಕನ್ನು ಕಟ್ಟಿಕೊಳ್ಳಿ. ಹೆಂಗೆ ಬದುಕನ್ನು ಕಟ್ಟಿಕೊಳ್ಳಿ? ಸುಂದರ ಬದುಕನ್ನು ಕಟ್ಟಿಕೊಳ್ಳಿ. ಯಾಕಂದ್ರೆ ಇಂದು ವಿಷಮವಾಗಿರ್ತಕ್ಕಂಥ ಪರಿಸ್ಥಿತಿಯೊಳಗ ನಿಮ್ಮ ಬದುಕನ್ನು ನೀವು ಕಟ್ಟಿಕೊಂಡಿದ್ದೀರಿ, ಸುಂದರವಾಗಿರ್ತಕ್ಕಂಥ ಬದುಕನ್ನು ಕಟ್ಟಿಕೊಂಡಿದ್ದೀರಿ. ಆ ಕಟ್ಟಿಕೊಳ್ಬೇಕಾದ್ರೆ ಎಷ್ಟು ಪ್ರಯತ್ನ ಮಾಡಿರಿ? ಬಹಳಷ್ಟು ಪ್ರಯತ್ನ ಮಾಡಿರಿ ನೀವು. ಅಂತಹ ಬದುಕನ್ನ ಕಟ್ಟಿಕೊಂಡ ಇಂದು ಸಮಾಜದೊಳಗ ಒಂದು ಒಳ್ಳೆಯ ಶಕ್ತಿಗಳಾಗಿ ಯುವ ಶಕ್ತಿಗಳಾಗಿ ಹೊರಹೊಮ್ಮಿದ್ರು. ಅವೆಲ್ಲ ಪರಿಚಯ ಮಾಡಿ ಕೊಟ್ರಿ. ಯಾರು ಡಾಕ್ಟರ್ ಆಗಿದ್ದೀರಿ, ಯಾರು ಇಂಜಿನಿಯರ್ ಆಗಿದ್ದೀರಿ, ಯಾರು ಗೃಹಿಣಿಯಾಗಿದ್ದೀರಿ, ವಕೀಲರಾಗಿದ್ದೀರಿ, ಪ್ರೊಫೆಸರ್ ಆಗಿದ್ದೀರಿ. ಈ ಪದ್ಮಶ್ರೀ ಅನ್ನುವಂಥ ಲೆಕ್ಚರ್ ಆಗಿಬಿಟ್ಟಿದ್ದಾಳ. ಅದ್ಭುತವಾಗಿರ್ತಕ್ಕಂಥ ಈ ಶಿಕ್ಷಣದ ಕಣಜ ಬಹಳ ಸುಂದರವಾಗಿ ಬೆಳ್ಕೊಂಡು ಬಿಟ್ಟದ. ಅಂತಹ ಸುಂದರವಾಗಿರ್ತಕ್ಕಂಥ ಬದುಕನ್ನು ಈ ಶಾಲೆಯಿಂದ ಕಟ್ಕೊಂಡಿದ್ದೀರಿ ನೀವು. ಅದಕ್ಕಾಗಿ ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆಯ್ಯ, ಈ ಸಖಿ ಆಸೆ ನಿಮಗೇಕೆ ಈಶ್ವರನಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರಲಿಂಗ ಅಂತ ಸುಂದರವಾಗಿರ್ತಕ್ಕಂಥ ಅತೀ ಶ್ರೇಷ್ಠ ಸಂತರಲ್ಲಿ ಒಬ್ಬರಾಗಿರ್ತಕ್ಕಂಥ ಸಿದ್ದೇಶ್ವರ ಮಹಾಸ್ವಾಮಿಗಳ ನಾಮಾಂಕಿತವಾಗಿರ್ತಕ್ಕಂಥ ಶಾಲೆಯಲ್ಲಿ ತಾವೆಲ್ಲ ಕಲ್ತ್ಕೊಂಡಿದ್ದೀರಿ. ನಿಮ್ಮಂಥ ಸೌಭಾಗ್ಯವಂತರು ಯಾರೂ ಇಲ್ಲ. ಅಂತಹ ಒಂದು ವಿದ್ಯಾಲಯದಲ್ಲಿ ಕಲ್ತ್ಕೊಂಡು ಇಂದು ನೋಡಿದ್ವಿ ನಾವೆಲ್ಲ ತಮ್ಮ ಬದುಕನ್ನು ನೀವು ಈ ಶಾಲೆಯಿಂದ ಕಟ್ಕೊಂಡಿದ್ದೀರಿ. ತಾವುಗಳು ಇಂದು ಆಗಲೇ ಒಬ್ರು ಹೇಳಿದ್ರು, ಶಿವಾನಂದ ಪಾಟೀಲ್ ಹೇಳಿದ, ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಎಕ್ಸಿಟ್ಟು ಇನ್ನೂ ಆಗಬೇಕಾದ್ರೆ ಎಷ್ಟು ಕಷ್ಟ ಆಯಿತು ಅಂತಂದರೆ, ಒಂದು ಬುಟ್ಟಿಯಲ್ಲಿ ಎಲ್ಲ ಕಪ್ಪೆಗಳನ್ನ ಒಂದು ಕಡೆ ಕೂಡಿಸಿದಂಗೆ ಅದು ಆಯ್ತಾ. ಒಂದು ಅದಕ್ಕಾಗಿ ವಾಟ್ಸಪ್ ಮಾಡಿಕೊಂಡು ಗ್ರೂಪ್ ಮಾಡಿಕೊಂಡು ಒಂದು ಹಂತಕ್ಕೆ ತರುವುದಂತಂದರೆ ಭಾಳ ಕಷ್ಟ ಇದೆ. ಅದಕ್ಕಾಗಿ ಇಂಥ ಸಮಾರಂಭವನ್ನು ನೀವೆಲ್ಲ ಆಯೋಜನೆ ಮಾಡಿದಿರಿ. ತಮ್ಮ ಬದುಕನ್ನು ಕಟ್ಟಿಕೊಡ್ರಿ, ಮಕ್ಕಳನ್ನು ಕೂಡ ಚೆನ್ನಾಗಿ ಬೆಳೆಸ್ರಿ, ಮತ್ತು ಗುರು ಹಿರಿಯರನ್ನು ಕೂಡ ಗೌರವಿಸಿ, ಅತ್ತೆ ಮಾವಂದಿರನ್ನು ಕೂಡ ತಂದೆ ತಾಯಿಯಂತೆ ನೋಡಿಕೊಳ್ಳಿ ಅನ್ನುವಂಥ ಭಾವ ತಮ್ಮಲ್ಲಿರಬೇಕು. ತಾವು ಬೆಳೆದಿದ್ದೀರಿ, ತಮ್ಮ ಬದುಕನ್ನು ಈ ಶಾಲೆಯಿಂದ ಈ ಗುರುಗಳಿಂದ ಕಟ್ಟಿಕೊಂಡಿದ್ದೀರಿ. ನಿಮ್ಮ ಮಕ್ಕಳ ಒಂದು ಜವಾಬ್ದಾರಿ, ನಿಮ್ಮ ಮಕ್ಕಳನ್ನು ಕೂಡ ಅತಿ ಸುಂದರವಾಗಿ ಬೆಳೆಸುವಂಥ ಪ್ರಯತ್ನವನ್ನು ಮಾಡಬೇಕು. ಯಾಕಂದರೆ ಇಂದು ಮೊಬೈಲ್ ಯುಗ. ಆ ಮೊಬೈಲ್ ಅನ್ನುವಂಥದ್ದು ಬದುಕನ್ನು ಏನು ಮಾಡ್ತದ ಅನ್ನೋದಕ್ಕೆ ಒಂದೇ ಒಂದು ಮಾತು, ಆ ಮೊಬೈಲ್ ಅನ್ನುವಂಥದ್ದು ಮತ್ತು ಪುಸ್ತಕ ಎರಡಿದೆ. ಒಂದು ಮೊಬೈಲ್, ಒಂದು ಪುಸ್ತಕ. ಮೊಬೈಲನ್ನು ಬಳಕೆ ಮಾಡೋದ್ರಿಂದ ಒಳ್ಳೆಯದೇ ಇದೆ, ಕೆಟ್ಟದ್ದಲ್ಲ. ಪುಸ್ತಕವನ್ನು ಬಳಕೆ ಮಾಡಿದ್ರೆ ಅದು ಒಳ್ಳೆಯದೇ ಇದೆ. ಆದರೆ ಹೆಚ್ಚು ಮೊಬೈಲ್ ಬಳಕೆ ಇವತ್ತಿನ ಮಗು ಹುಟ್ಟಿದ ತಕ್ಷಣವೇ ಮಗುವಿನ ಕೈಯಲ್ಲಿ ಏನು ಬೇಕಾದ್ರೆ ಮೊಬೈಲ್ ಬೇಕು. ಅದು ನೋಡಿ 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 ಆ ಮಗು ಕೆಟ್ಟು ಹೋಗ್ಬೋದು. ಅದರಲ್ಲಿ ಒಳ್ಳೆಯ ವಿಚಾರಗಳದಾವ, ಕೆಟ್ಟ ವಿಚಾರಗಳದಾವ. ಅದಕ್ಕೆ ಒಂದು ಕಡೆ ಸುಂದರವಾಗಿ ಹೇಳ್ತಾ ಇದ್ದಾರ, ಮೊಬೈಲ್ ಅನ್ನುವಂಥದ್ದು ಏನು ಹೇಳ್ತದೆ ಅಂದರೆ, ನೀನು ನನ್ನನ್ನು ತಲೆ ಕೆಳಗೆ ಮಾಡಿ ನನ್ನ ಯಾವತ್ತು ಉಪಯೋಗ ಮಾಡು, ನಿನ್ನನ್ನು ಜೀವನದಲ್ಲಿ ತಲೆ ಎತ್ತದಂತೆ ಮಾಡುತ್ತೇನೆ ಅಂತ ತಿಳ್ಕೊಂಡು ಮೊಬೈಲ್ ಹೇಳ್ತದೆ. ಅದೇ ಪುಸ್ತಕ ಏನು ಹೇಳ್ತದಪ್ಪ ಅಂದರೆ, ನೀನು ತಲೆ ಕೆಳಗೆ ಮಾಡಿ ನನ್ನನ್ನು ಓದ್ತಾ ಇರು, ನಾನು ನಿನ್ನನ್ನು ಸಮಾಜದಲ್ಲಿ ತಲೆ ಎತ್ತುವಂತೆ ಮಾಡುತ್ತೇನೆ ಅಂತದೆ.
ಅದಕ್ಕೆ ನಾವು ಮಕ್ಕಳ ಕೈಯಾಗ ಮೊಬೈಲ್ ಕೊಡಾಕತ್ತೀವಿ. ನೋಡಿ ಎಷ್ಟು ಮಕ್ಕಳು ಹಸುಗೂಸು ಅಳಾಕೈತಪ್ಪ ಅಂದ್ರೆ ಒಂದು ಯಾವ್ದಾರ ಒಂದು ವಿಡಿಯೋ ಹಚ್ಚೋ ಅಥವಾ ಯಾವುದೋ ಒಂದು ಗೇಮ್ ಹಚ್ಚೋ ಆ ಮಕ್ಕಳ ಕೈಯಾಗ ಕೊಡಾಕತ್ತೀವಿ ಅಂತಂದ್ರೆ ಆ ಮಕ್ಕಳಿಗೆ ನಾವೇ ಕಲಬೆರಕೆ ಮಾಡಾಕತ್ತೀವಿ ಅಂತ ಅರ್ಥ ಇದೆ. ಆ ಒಂದು ಪ್ರಬುದ್ಧವಾಗಿರ್ತಕ್ಕಂಥ ಮನಸ್ಸುಗಳಿಗೆಲ್ಲ ಒಂದು ಹಂತಕ್ಕೆ ಬಂದು ನಿಂತ್ಕೊಂಡಿದ್ದೀರಿ, ಬದುಕನ್ನು ಕಟ್ಟಿಕೊಂಡಿದ್ದೀರಿ. ನೀವು ಬದುಕನ್ನು ಕಟ್ಟಿಕೊಂಡ ನಂತರ ನಿಮ್ಮ ಮಕ್ಕಳನ್ನು ಕೂಡ ಒಂದು ಒಳ್ಳೆಯ ರೀತಿಯಿಂದ ಬೆಳೆಸೋದ ಇಂದು ಜವಾಬ್ದಾರಿಯಾಗಿರ್ತಕ್ಕಂಥದ್ದಿದೆ. ಅದಕ್ಕಾಗಿ ಒಳ್ಳೆಯ ಪುಸ್ತಕಗಳದಾವ, ಒಳ್ಳೆಯ ಸಂತರದಾರ, ಒಳ್ಳೆಯ ದಾರ್ಶನಿಕರದಾರ, ಒಳ್ಳೆಯ ಕವಿಗಳದಾರ, ಒಳ್ಳೆಯ ಸಾಹಿತ್ಯ ಇದೆ, ಒಳ್ಳೆಯ ಸಮಾಜವಿದೆ, ಒಳ್ಳೆಯ ಒಂದು ಯೂಟ್ಯೂಬ್ ಮುಖಾಂತರವಾಗಿ ಎಷ್ಟೆಷ್ಟೋ ಪ್ರೊಫೆಸರ್ ಕೊಟ್ಟಿರ್ತಕ್ಕಂಥ ಒಂದು ವಾಕ್ಯೋಕ್ತಿಗಳದಾವ. ಅದನ್ನು ಬಳಕೆ ಮಾಡಿಕೊಂಡು ಬದುಕನ್ನು ಕಟ್ಟಿಕೊಳ್ಳುವಂಥ ಜವಾಬ್ದಾರಿಯನ್ನು ತಾವೆಲ್ಲ ಮಾಡಬೇಕು. ಈ ಒಂದು ಸಂದರ್ಭದಲ್ಲಿ ಇಡೀ ಎಲ್ಲ ಗುರುಗಳನ್ನು ಸರ್ ಅಂದ್ರೆ ಮಾಳಿ ಸರ್ ಅಂತಂದ್ರೆ ಇಷ್ಟು ವರ್ಷದ ನಂತರ ಮತ್ತೆ ಮರಳಿ ನಮ್ಮ ಶಾಲೆಗೆ ಬಂದು ನಮ್ಮನ್ನು ಏನು ಮಾಡ್ರಪ್ಪ ಅಂದರೆ ಒಂದು ಗೌರವ ಕೊಟ್ರಿ, ಇದಕ್ಕಿಂತ ದೊಡ್ಡ ಗೌರವ ನಮ್ದು ಯಾವುದೂ ಇಲ್ಲ ಅದ ಅಂತ ಮಾತನ್ನು ಅವ್ರು ಹೇಳಿದರು. ಅದರಂತೆ ಕೂಡ ನಮ್ಮ ಬದುಕಿನಲ್ಲಿ ಕೂಡ ನಾವು ಶಿಕ್ಷಕರು, ನಾವು ಗುರುಗಳು, ನಮ್ಮ ಕಾಯಕ ಏನಿದೆಪ್ಪ ಅಂದರೆ ಮಕ್ಕಳಿಗೆ ಕಲಿಸೋದಂಥದ್ದೇ ಇದೆ. ಒಳ್ಳೆಯದನ್ನು ಬೀಜ ಅಂತ ಏನು ಕರಿತೀವಿ ನಾವು, ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಯಾವತ್ತು ಹಾಗೆ ಹೋಗೋದಿಲ್ಲ, ಫಲ ಕೊಟ್ಟೇ ಕೊಡ್ತಾವ. ಹಂಗೆ ನಾವು ಕಲಿಸುವಂಥ ಕೆಲಸ ನಮಗಿದೆ, ಕಲಿಯುವಂಥದ್ದು ಮಕ್ಕಳ ಕಡೆ. ಆದರೆ ಇವತ್ತಿನ ದಿನಮಾನಗಳಲ್ಲಿ ಒಂದು ಆಧುನಿಕತೆ ಅನ್ನುವಂಥದ್ದು ಮಕ್ಕಳಲ್ಲಿ ಹೊಕ್ಕು, ಮಕ್ಕಳ ಏಕಾಗ್ರತೆ ಅನ್ನುವಂಥದ್ದು ದೂರ ಆಗಿಬಿಟ್ಟದೆ. ಅದಕ್ಕಾಗಿ ನಾವು ಕಲಿಸೋದರಲ್ಲಿ ಮಗುಗಳು ಸಾಕಷ್ಟು ಏಕಾಗ್ರತೆಯನ್ನು ಕೊಡ್ತಾ ಇಲ್ಲ. ಆದರೂ ಕೂಡ ನಾವು ಏನೇನೋ ಒಂದು ಮಾಧ್ಯಮಗಳನ್ನ, ಒಂದು ಕತೆ ಕವನಗಳನ್ನು ಹಾಕಿಕೊಂಡು ಮಕ್ಕಳನ್ನು ಒಂದು ಬೋಧನೆಗೊಳಪಡಿಸಿ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯೆಯನ್ನು ಕೊಡಲಿಕ್ಕೆ ನಾವೆಲ್ಲ ಕಟಿಬದ್ಧರಾಗಿದ್ದೀವಿ. ಅದರಂತೆ ಇಂತಹ ಒಂದು ವಿಷಮವಾಗಿರ್ತಕ್ಕಂಥ ಜೀವನದಲ್ಲಿ ಕೂಡ ತಮ್ಮ ಬದುಕನ್ನು ಕಟ್ಟಿಕೊಂಡು ಹೋಗತಕ್ಕಂಥದ್ದು, ಕಲಬೆರಕೆಯ ಜೀವನದಲ್ಲಿ ಕೂಡ ಒಂದು ಒಳ್ಳೆಯ ಜೀವನವನ್ನು ಕಟ್ಟಿಕೊಂಡು ಹೋಗುವಂಥದ್ದು ತಮ್ಮದೆಲ್ಲ ಆಗಬೇಕು ಅಂತ ತಿಳ್ಕೊಂಡು ಹೇಳಿ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. 110 ರೂಪಾಯಿ ತುಂಬೋದಿತ್ತು. ನನ್ನ ಜೊತೆ ಆ ಸ್ಟೂಡೆಂಟ್ ಇದ್ರು, ನಾನು ತುಂಬಿದ್ನಿ. ಅವ್ರಿಗೆ ಏನೋ ಸಮಸ್ಯೆ ಇತ್ತು, ಅವರು ನನ್ನ ಹತ್ರ ಇಲ್ರಿ 2 ದಿನ ಬಿಟ್ಟು ತುಂಬ್ತೀನಿ ಅಂದಾಗ ಸರ್ ಅವರು ಅದೇ ದಿನ ಲಾಸ್ಟ್ ಇತ್ತು, ಆಯ್ತು ನನ್ನ ಕಿಶಾಗಿಂದ ಹಾಕ್ತೀನಿ, ನಂಗೆ ಆಮೇಲೆ ತಂದು ಕೊಡು ಅಂತ ಅಂದಿರುವಂತಕ್ಕಂಥ ಒಂದು ವ್ಯಕ್ತಿತ್ವ. ಹಾಗಾಗಿ ಅಂತ ಸರ್ ಅವ್ರು ನಮ್ಮ ಜೊತೆ ಇದ್ದಾರೆ. 110 ರೂಪಾಯಿ ಸರ್ ತುಂಬಿದ್ರು, ಆಮೇಲೆ ಆ ಹುಡುಗನ ಕಡೆ ತಗೊಂಡ್ರು. ಅಂದ್ರೆ ಇಂಥ ಒಂದು ವ್ಯಕ್ತಿತ್ವ ಉಳ್ಳ ಈ ಒಂದು ಪರಿಸರದಲ್ಲಿ ನಾವೆಲ್ಲ ಕಲ್ತಿದೀವಿ ಅಂತ ಹೇಳಿಕ್ ಹೆಮ್ಮೆ ಆಗ್ತದೆ. RB ಪಾಟೀಲ್ ಸರ್ ಅವರು ತಮ್ಮ ಅನಿಸಿಕೆಯನ್ನ ಹಂಚ್ಕೋಬೇಕಂತ ಅವರಲ್ಲಿ ಮೇಘ ಹೇಳ್ರ. ಅದಕ್ಕಿಂತಲೂ ನಾವು ಅಂತಂದ್ರೆ ಏನಾಯ್ತು, 1990 ವಿದ್ಯಾನಂದ ಕಾನ್ವೆಂಟ್ ಪ್ರಾರಂಭ ಆಯ್ತ್ರಿ. ಪ್ರಾರಂಭ ಆದ ಕೂಡಲೇ ಏನಾಯ್ತು, ನಮ್ಮನ್ನು ಇಲ್ಲಿ ಪಿರಿಯಡ್ ಬಿಡಿಸಿಕೆರಿಂದ ಅಲ್ಲಿ ಪಾಠ ಅಬ್ಸರ್ವ್ ಮಾಡ್ಲಕ್ಕೆ ಹೋಯ್ತಿದ್ರು. ನಮಗೆ ಕುಮಟಾದಾಗ ಬಾಳಿಗಾ ಕಾಲೇಜ್ದಾಗ 4 ದಿವಸ ನಿತ್ಯ ಇಂಟ್ರಿ ತೊಗೊಂಡು ಬರ್ತಿದ್ರು ಟೀಚರ್ನ್ರೆ. ಆಮೇಲೆ ಈ ತೊಗೊಂಡ್ರೂ ಸಹಿತ ಅವ್ರ ಪಾಠ ನಾವು ಅವ್ರಿಗೆ ಸಜೆಷನ್ ಬರಿಬೇಕಲ್ರಿ. ಅವ್ರ ಟೀಚರ್ಗಳು ಏನು ತಪ್ಪು ಮಾಡ್ತಾರ್ರಿ, ಅಂತ ಟೀಚರ್ ಸ್ಟಾಫ್ ಇತ್ತಿಲ್ರಿ. ಅದರ ಸಲುವಾಗಿನೇ ವಿದ್ಯಾನಂದ ಕಾನ್ವೆಂಟ್ ಸುತ್ತಮುತ್ತ ಎಲ್ಲದರಲ್ಲಿ ನೋಡಿದ್ರೆ ಅಗದಿ ಶ್ರೇಷ್ಠ ಅನಿಸ್ತೈತೆ ಅಲ್ರಿ. ಅಲ್ಲಿ 25-26 ಜನ ಶಿಕ್ಷಕರದಾರ. ಅಲ್ಲಿ ಹೆಡ್ ಮಾಸ್ಟರ್ ನಮ್ಮ KP ಬಾರ್ ಸರ್ ಅದಾರು. ಅಂದ್ರೆ ಈ ರೀತಿ ನಮ್ಮ ಶಾಲೆಗಳು ಹಿಂಗೆ ಬೆಳೆದು ಬಂದ್ರು. ಅವ್ರು ಹಗಲಿಲ್ಲ ರಾತ್ರಿ ಇಲ್ಲ, ರಾತ್ರಿ 1 ಗಂಟೆ ತನಕ ಕೂತು ಬೆರೀತಿದ್ರು. ಅವ್ರು ಮೊದಲೊಂದು ಕರ್ಕೊಂಡು ಕೂತಿಕೆಂದು 1 ಗಂಟೆ ತನಕ ಬೆರಿದಾವತ್ತು ಏನ್ರ ಬೆರಿದಾದ್ರೆ ನನಗೆ ಸರ್ ಕೇಳ್ತಿದ್ರು, ಗುರು ಸರ್ ಇವಾರ್ದ ಸೀನಿಯರ್ ಟೀಚರ್ ಸಿಟ್ ಇವನ್ನ ಇಲ್ಲಿ ಕುಂಡ್ರಿ ಅಂತಿದ್ರು. ಅವ್ರು ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಹೇಳ್ತಿದ್ರು ಅವ್ರು ದಿನ. ಜೂಗಳಕ್ಕೆ ಸಿಂಡಿಕೇಟ್ ಬ್ಯಾಂಕಿಗೆ ಯಾವ್ದು ರೊಕ್ಕ ಕಳಿಸ್ಬೇಕು, ಅದರ್ಸ್ ಅಕೌಂಟ್ ಯಾವ್ದು ಕಳಿಸ್ಬೇಕು, ಡಬಲ್ಸ್ ಎಂಟ್ರಿ ಸಿಸ್ಟಮ್ ಅಂದ್ರೆ ಏನ, ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂದ್ರೆ ಏನ, ಅದನ್ನೆಲ್ಲ ನನಗೆ ಹೇಳ್ಕೊಡ್ತಿದ್ರು ಅವ್ರು ಅಡ್ಮಿನಿಸ್ಟ್ರೇಷನ್ ಬಗ್ಗೆ. ನೀವು ಸೀನಿಯರ್ ಟೀಚರ್ ಇಲ್ಲಿ ಬಂದು ಕುಂಡಿರ್ಬೇಕಂತಿದ್ರು ಅವ್ರು. ಅಂದ್ರೆ ಅವ್ರು ಅಷ್ಟು ಪರಿಶ್ರಮ ಅವ್ರದ್ದು ಚೌಲ ಸರ್ ಆಗಲಿ, ಕೊರ್ವು ಸರ್ ಆಗಲಿ, ಒಟ್ಟು ಮನೆ ಅಂತಿದ್ದಿಲ್ಲ ಅವ್ರು. ಒಟ್ರೆ ಸಾಲಿ ವಿದ್ಯಾರ್ಥಿಗಳು ಬರೀ ಸರ್. ಮಲ್ಲಿಕಾರ್ಜುನ ಮಹಾಸ್ವಾಮಿಗಳನ್ನು, ಜಿನೈಕ್ಯ ರಾಷ್ಟ್ರಸಂತ ವಿದ್ಯಾನಂದ ಮುನಿಗಳನ್ನು, ನಡೆದಾಡುವ ದೇವರು ನಮ್ಮನ್ನು ಅಗಲಿರುವ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನು ಮನದಲ್ಲಿ ನೆನೆಯುತ್ತಾ ಇವತ್ತಿನ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನದ ಘನ ಅಧ್ಯಕ್ಷತೆ ವಹಿಸಿದ ನಿವೃತ್ತ ಮುಖ್ಯಾಧ್ಯಾಪಕರಾದ ಸನ್ಮಾನ್ಯ ಶ್ರೀ ಕೊರ್ವು ಸರ್ ಅವರೇ, ಹಾಗೂ ನನ್ನ ಶಿಕ್ಷಕರು ಗುರುಗಳಾದ ಎಸ್ ಎ ಪಾಟೀಲ್ ಸರ್ ಅವರೇ, ಮಾಳಿ ಸರ್ ಅವರೇ, ಎಸ್ ಎ ಪಾಟೀಲ್ ಸರ್ ಅವರೇ, ಹಾಗೂ ಇನ್ನಿತರೆಲ್ಲ ಗುರುವರಂದವೆ, ಹಾಗೂ 27 ವರ್ಷಗಳಂತ ನಿಮ್ಮನ್ನು ಕಾಣುತ್ತಿರುವ ನಿಮ್ಮೆಲ್ಲರೂ, ಆಗಿನ ವಿದ್ಯಾರ್ಥಿಗಳು, ಈಗಿನ ಪಾಲಕರು, ಈಗಿನ ತಂದೆ ತಾಯಿಗಳೇ, ನಿಮಗೆಲ್ಲ ನಮಸ್ಕಾರ. ನಮ್ಮ ಕಾಲಕ್ಕೆ ಇದೇ ಪ್ರಕಾರ ಒಂದು ವಿದ್ಯಾರ್ಥಿ ಬಳಗ ಒಂದು ಕಾರ್ಯಕ್ರಮ ನಡೆದಿತ್ತು. ಆ ವೇಳೆ ವಿಜಯಪುರದ ಪರಮ ಪೂಜ್ಯ ಇಷ್ಟಲಿಂಗ ಮಹಾಸ್ವಾಮಿಗಳು ಬಂದಿದ್ದರು. ಅವರ ಘನ ಅಧ್ಯಕ್ಷತೆಯಲ್ಲಿ ಅವರೊಂದು 2 ಮಾತಲ್ಲಿ ಒಂದು ವಚನ ಹೇಳಿದರು.
ಸಂದೇಶ ಕೊಟ್ಟರು. ಏನು ಮಕ್ಕಳ್ರ, ಜನ್ಮ ಕೊಟ್ಟ ತಂದೆ ತಾಯಿಗಳನ್ನು, ವಿದ್ಯಾಬುದ್ಧಿ ದಾನ ಇರದ ಗುರುಗಳನ್ನು ಹಾಗೂ ಕಲಿತ ಈ ಶಾಲೆಯನ್ನು ಎಂದೂ ಮರೆಯಬೇಡ್ರಿ. ಇದು ನನ್ನ ಸಂದೇಶ ಅಂತ ಹೇಳಿದರು. ಆ ಪ್ರಕಾರ ಇವತ್ತು ನೀವೆಲ್ಲರೂ 27 ವರ್ಷಗಳ ನಂತರ ಎಲ್ಲ ಗುರುಗಳನ್ನು ಕರೆಸಿ ಸತ್ಕಾರ ಮಾಡಿದ್ದೀರಿ. ನಿಮಗೆ ನನ್ನ ಮನಪೂರ್ವಕ ಧನ್ಯವಾದಗಳು, ನಮನಗಳು. ಇನ್ನು ಎರಡನೇ ವಿಷಯ, ಈ ಶಾಲೆ ಪರಂಪರೆಯಿಂದ ಬಂದದ್ದು, ಗುರುಗಳ ಒಂದು ಮಾರ್ಗದರ್ಶನದಿಂದ ಬಂದದ್ದು. ಇಲ್ಲಿ ನೀವೆಲ್ಲರೂ ಕೂಡಿದ್ದೀರಿ. ಈಗ ನಮ್ಮ ಆಡಳಿತ ಮಂಡಳಿ ಸೂಚನೆಯ ಪರವಾಗಿ ಹಳೆಯ ವಿದ್ಯಾರ್ಥಿಗಳ ಸಂಘ ಓಲ್ಡ್ ಅಸೋಸಿಯೇಷನ್ ಒಂದು ಮಾಡಲಾಗಿದೆ. ಅದಕ್ಕಾಗಿ ನೀವೆಲ್ಲರೂ ಬಂದಿದ್ದೀರಿ. ಹೋಗು ಮುಂದೆ ಶಿವಾನಂದ ಪಾಟೀಲ್ ರಿಜಿಸ್ಟರ್ ಕೊಟ್ಟದ, ನಿಮ್ಮ ಹೆಸರು, ಫೋನ್ ನಂಬರು, ವಿಳಾಸ ಕೊಟ್ಟು ಹೋಗಬೇಕು. ಮತ್ತೊಂದು, ಯಾವ ಪ್ರಕಾರ ನಾವು ದೂರ ಹೋಗಿ ನೌಕರಿ ಮಾಡಿ ಬರ್ತೀವಿ, ಮನೆಗೆ ಬಂದ ನಂತರ ತಂದೆ ತಾಯಿಗೆ ಏನಾರು ಕಾಣಿಕೆ ಕೊಟ್ಟು ಹೋಗ್ತೀವಿ ತಗೋರಿ. ಆ ಪ್ರಕಾರ ಈ ವಿದ್ಯಾಸಂಸ್ಥೆ ಇನ್ನೂ ಬೆಳವಣಿಗೆ ಆಗಬೇಕಾಗಿದೆ. ಅದಕ್ಕಾಗಿ ತಮ್ಮಿಂದ ಸಾಧ್ಯವಿದ್ದ ಧನ ಸಹಾಯವನ್ನು ಮಾಡಬೇಕಂತ ನಾನು ಆಡಳಿತ ಮಂಡಳಿ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ. ಈಗ ಭಾಳ ವೇಳೆ ಆಗಿದೆ. ದಯವಿಟ್ಟು ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತೇನೆ. ಇದೇ ಪ್ರಕಾರ ನಿಮ್ಮ ಕುಟುಂಬ ನಿಮ್ಮೆಲ್ಲ ಸುಖ ಸಮಯದಿಂದ ಕೂಡಲಿ ಅಂತ ದೇವರಲ್ಲಿ ಇಚ್ಛಿಸಿ ನಾನು 2 ಮಾತು ಮುಗಿಸುತ್ತೇನೆ. ಧನ್ಯವಾದಗಳು ಸರ್. MG ಮಡಿವಾಳೆ ಅವರು ತಮ್ಮ ಅನಿಸಿಕೆ ಹಂಚ್ಕೋಬೇಕಂತ ಬ್ಯಾಡ್ರಿ? ಓಕೆ. ತಮ್ಮನ್ನಿ ಬೆನ್ನಾಡಿ ಅವರು ತಮ್ಮ ಅನಿಸಿಕೆಯನ್ನು ಹಂಚ್ಕೋತೀರಾ? ಇಲ್ಲ. ಬಾಳು ತಾರದಾಳೆ ಅವರು ಒಂದೆರಡು ಮಾತು ಹೇಳ್ತೀನಂತಂದಾರು. ದಯವಿಟ್ಟು ಅವ್ರು ಬರಬೇಕು. ಏನು ಮಾತಾಡಿಲ್ಲ ಏನಿಲ್ರಿ. ಸಿಪಾಯಿ ಕೆಲಸ ಮಾಡಿದವ 1960ನೇ ಇಸ್ವಿದಾಗ, 1940ನೇ ಇಸ್ವಿದಾಗ. ನನ್ನ ವಯಸ್ಸು 85 ಅದು ರೀ. ಇಲ್ಲಿ ಶಾಲಿ 1960 ನಾ ಇಲ್ಲಿ ಶಾಲಿಗೆ ಇಲ್ಲಿ ಬಂದವನ. ಈ ಶಾಲೆ ಸ್ಥಾಪನೆ ಆಯಿತು 29/6/1960 ಶಾಲೆ ಸ್ಥಾಪನೆ ಆಯಿತು. ಆದಾಗ ಬಾಬನಗೌಡ್ರ, ಕಾಡಗನಗೌಡ್ರ, ದೊಡ್ಡ ದೊಡ್ಡ ಮಂದಿಯೆಲ್ಲ ಇದೆಲ್ಲ ಸಂಸ್ಥೆ ಕೂಡಿ ತೆಗೆದರೆ ಆದಾಗ ನಾವು ಏನು ಇನ್ನೂ 12 ವರ್ಷ ನಾವು ಇರಬೇಕಾದಾಗ ಎಲ್ಲ ಹಿರಿಯರಿದ್ರು, ಎಲ್ಲ ಮಂದಿ ಪೈಲ ಹಳಿ ಮಂದಿದ್ರು, ಅಂಥ ವಕೀಲರು ಆದ್ರೆ ಯಾರು ಇವ್ರು ಆದ್ರೆ ಎಲ್ಲ ದೊಡ್ಡ ದೊಡ್ಡ ಮಂದಿ ಆಗಿ ಹೋದ್ರೆ ಆದ್ರೆ ನಾ ಇಂಥ ಶಾಲೆ ಒಳಗೆ ಇಲ್ಲ ಅಂದ್ರೆ ಭೀ ಸರ್ಗಳು ಇವ್ರು ಯಾರೂ ಇಲ್ಲ ಆಗಿದ್ದಾರೆ. ಅದಕ್ಕೆ ಪೈಲ ಇದ್ದವ್ರು ಭಾಳ ಮಂದಿ ನಾನು ಬರೋಬರ್ದು ಕಾಯಿಗಳು ಸತ್ತಿರ್ಬೇಕಂತ ಅಷ್ಟು ನನ್ನ ವಯಸ್ಸಾದ್ರಿ. ಇಲ್ಲಿ ಶಾಲೆ ಒಳಗೆ ಗ್ಯಾದರಿಂಗ್ ಆಗಲಿ, ಚರ್ಚಾಕೂಟ ಆಗಲಿ, ಡಿಬೇಟ್ ಆಗಲಿ, ಕ್ಯಾಂಪ್ ಫೈರ್ ಆಗಲಿ ಭಾಳ ಇಷ್ಟರೊಳಗೆ ನಡೀತಿದ್ದು ರೀ. ಆದರೆ ಎಲ್ಲ ಸರ್ಗಳ ಇಲ್ಲಿ 2-3 ದಿವಸ ಇಲ್ಲಿ ಎಲ್ಲ ಕಾರ್ಯಕ್ರಮ ನಡೀತಿದ್ರು. ಅಲ್ಲಿ ಇಲ್ಲಿ ನೋಡ್ರಿ, ಕವಿಗಳು ಎಷ್ಟೋ ಮಂದಿ ಬಂದ 10-15 ಮಂದಿ ಬಸವರಾಜ ಕಟ್ಟಿಮನಿ, ಸಿದ್ದಯ್ಯ ಪುರಾಣಿಕ, ಗುರುಕಾಕ ಅವರ, ಮತ್ತು ಕಂಬಾರ ಎಲ್ಲರೂ ಭಾಳ ಮಂದಿ ಆಗಿ ಹೋದ್ರಿ. ಇದು ಭೂಮಿ ಅಂದರೆ ಪವಿತ್ರ ಭಾಳ ರೀ. ದೊಡ್ಡ ದೊಡ್ಡ ಎಲ್ಲ ಇವರು ಪಂಚರು ಸುಧಾ ಎಲ್ಲರೂ ಇಲ್ಲಿ ಭಾಳ ಇದು ಮಾಡಿ ದುಡ್ಕೊಂಡವ್ರೆಲ್ಲ. ಈ ನನ್ನಂತ ನೋಡ್ರಿ ಯಾರಿಗೆ ಮೊದಲು ನಾವು ಚಡ್ಡಿ ಹಾಕೊಂಡು ತಿರುಗಾಡ್ತಿದ್ವಿ. ಮೊದಲು ಧೋತ್ರ, ಪಟ್ಕೆ, ಸೀರೆಗಳ ಉಟ್ಕೊಂತೀರ. ಈಗ ಬೇಕಾರೆ ಏನು ಕೇಳಿ ಎಲ್ಲಿ ಹೊಂಟಿದ್ದೀರ ನನ್ನ ಪಾರ್ಲರ್ಗೆ ಹೊಂಟಿದ್ದಾನಂತ, ಎಲ್ಲಿ ಹೊಂಟಿದ್ದೀರ ನನ್ನ ಇದಕ್ಕೆ ಹೊಂಟಿದ್ದಾನಂತ. ಈಗ ಅವಾಗಿಂದ ಕೈಗಿಂದ ಭಾಳ ಫರ್ಕ್ ಐತೆ. ಈಗ ಅವಾಗ 9 ಸೀರೆ ಉಟ್ಕೊತಿದ್ರು, ಈಗ ಬೇರೆ ಪೈಲ. ಈಗ ನೋಡ್ರಿ ಇವು ದೊಡ್ಡ ದೊಡ್ಡ 9 ಸೀರೆ ಉಟ್ಕೊಂಡ ಎಲ್ಲ ಇದು ಮಾಡಿ ಹಿರಿಯಲ್ಲ ತಲೆ ಮ್ಯಾಗ ಸೆರಗ ಇರ್ತಿದ್ವು. ಸೆರಗ ಬಿದ್ದರೆ ಚಂತಕ್ಕೆ ಉಣಲ್ಲ ಆಗ್ತಾರೆ. ಈಗ ಸೆರಗ ಅನ್ನೋದು ಗೊತ್ತಿಲ್ಲ. ಈಗೆಲ್ಲ ಅದನ್ನು ಬಿಟ್ಟಿದ್ದಾರೆ ಎಲ್ಲ. ಗೌನ್ ಹಾಕೋತೀರ. ಗೌನ್ ಯಾರು ಹಾಕೋತಿರು? ಬಬಲಾಜಿ ಸ್ವಾಮಿಗಳು ಬರ್ತಿರ್ತಾರೆ. ಬಬಲಾಜಿ ಸ್ವಾಮಿಗಳು ಬರ್ತಾರೆ. ಚೂಡಿದಾರ ಇವು ಯಾರು ಹಾಕೋತಿರು? ಕೇಚಕ ಭೀಮ್ ಅಂತೇಳಿ ಭೈರೂಪರ್ ಲಡಾಯಿ ಆಡ್ತೀರ. ಏನಾದ್ರು ಈಗ ಇವರು ಏನು ಸೌಡರಂಗಿಲ್ಲ. ಸ್ಟ್ಯಾಂಡ್ ಮ್ಯಾಗ ನೋಡ್ರಿ ಹಿಂಗೆ ಮಾಡ್ಕೊತಿರ್ತಾರೆ ಅವತ್ತು. ಇದನ್ನು ಕೇಳ ಸ್ಟಾರ್ ಅವೆಲ್ಲ ಮೊದಲು ಏನಿಲ್ಲಾಗಿದ್ದು ರೀ.
ನಾವೆಲ್ಲ ದಂಡಿಂದ ಇಲ್ಲಿ ನೋಡ್ರಿ ಈ ಸಂಸ್ಥೆ ಆಗಬೇಕಾದ್ರೆ ಭಾಳ ಪರಾಕಷ್ಟ ಐತಿ. ಶೆಡ್ವಾಳ್ಕರ್ ಸರ್ ಆಗಲಿ, ಬಾಬನಗೌಡ್ರಾಗಲಿ, ಬಸವಣ್ಣನ, ಅನ್ನಗೌಡ್ರ, ಬ್ಯಾಕುಡ್ ಗೌಡ್ರು ಸುದ್ದ ಇದ್ರೊಳಗಿದ್ದರು. ಇದೆಲ್ಲ ಸಂಸ್ಥೆ ಕಟ್ಟಿಸ್ತಕ್ಕ ಅವ್ರಿಗೆ ಭಾಳ ಗುಡ್ಡಾಡಿದ್ದಾರೆ. ಇಲ್ಲಿ ಕೇಳಿ ಸಂಸ್ಥೆ ಆಗಿತ್ತು ರೀ, ಆಗೋದಿತ್ತು. ಆ ಥರ ಸಲುವಾಗಿ ರಾತ್ರೋರಾತ್ರಿ ಎರಡು ಈ ಕಡೆ ಎರಡು ಕೊಲೆ 8 ದಿನದಾಗ ಕೊಲೆ ಕೆಟ್ಟಿದಂಗೆ ಕೆಟ್ಟರಿ. ಎಲ್ಲ ಗೌಂಡ್ಯರ ಎಲ್ಲ ಬಡಿಗೆರ ಅಂದರೆ ಕಾಗವಾಡ ಸಾಲಿಗೆ ಜರ ಇದಾಗೈತಿ ಅಂತ ಹೇಳಿ ಇಲ್ಲಿ ಸಂಸ್ಥೆ ತಯಾರು ಮಾಡಿ KVS ರೂರಲ್ ಹೈಸ್ಕೂಲ್ ಸಿರ್ಗುಪ್ಪೆ ಅಂತ ಮಾಡಿದ್ರೆ. ಹಿಂದಿನ ಸಿದ್ದೇಶ್ವರ ಶಿವಾನಂದ ಕಾಲೇಜ್ ಐತ್ರಿ, ಮಲ್ಲಿಕಾರ್ಜುನ ಆಯಿತು, ಇಲ್ಲಿ ಸಿದ್ದೇಶ್ವರ ಮಾಡಿದ್ರು. ಎಲ್ಲ ಒಂದಕ್ಕೊಂದು ಹೊರದು ಇದು ಮಾಡ್ಕೊಂಡು ಬಿಟ್ಟಿರಿ. ಇದು ಮಾಡ್ತೀರಿ ಎಲ್ಲ ಕೆಲಸ. ಎಲ್ಲ ನಮ್ಮ ವಿದ್ಯಾರ್ಥಿ ಪೊಲೀಸರಾದ್ರೆ PSIಗಳು ಆದ್ರೆ ಸಖ್ಯ ಇವರಾದ್ರೆ ಎಲ್ಲ ಏನು ಬೇಕಾದವ್ರು ಎಲ್ಲ ನಾವು ಇದ್ರೊಳಗೆ ಆಗಿಬಿಟ್ಟಿದ್ದಾರೆ. ನಾನಂತ ಏನು ಮಾತಾಡಿದವಲ್ಲ, ಮಾತಾಡಕ್ಕೆ ಬರಲ್ಲ. ಆದರೆ ಆಡಕ್ಕೆ ಕಡಿಮೆ ನೀವು ಜರ ಹೇಳ್ರಿ ಅಂತ ಇದು ಮಾಡಿ. ಈಗ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿನಿಯರಿಗೆಲ್ಲ ಒಂದು ಸವಿ ನೆನಪಿನ ಕಾಣಿಕೆ ಗುರುಗಳಿಂದ ಕೊಟ್ಟು ಆಮೇಲೆ ಅಧ್ಯಕ್ಷೀಯ ಭಾಷಣಕ್ಕೆ ನಾನು ಕರೆಯನ್ನು ಕೊಡ್ತಾ ಇದ್ದೇನೆ. ಅಧ್ಯಕ್ಷರಾದಂಥ ಕೊರ್ಬು ಸರ್ ಅವರು ಅಧ್ಯಕ್ಷೀಯ ಭಾಷಣ ಕೊನೆಯದಾಗಿ ಮಾಡ್ತಾರೆ. ಹಾಗಾಗಿ ಅದಕ್ಕೂ ಮುಂಚೆ ವಿದ್ಯಾರ್ಥಿನಿಯರಿಗೆ ಇಲ್ಲಿ ಮೂಮೆಂಟು ಅಂದರೆ ಸವಿ ನೆನಪಿನ ಕಾಣಿಕೆಯನ್ನು ನಮ್ಮ ಗುರುಗಳ ಹಸ್ತದಿಂದ ನಾವಿಲ್ಲಿ ಕೊಡ್ತಾ ಇದ್ದೇವೆ. ಜೊತೆಗೆ ಅನಿಸಿಕೆಯನ್ನು ಹಂಚಿಕೊಳ್ಳುವಂತಕ್ಕಂಥ ವಿದ್ಯಾರ್ಥಿಗಳು ಸ್ವ ಇಚ್ಛೆಯಿಂದ ತಮ್ಮ ಅನಿಸಿಕೆಯನ್ನು ಹಂಚ್ಕೋಬಹುದು 2 ನಿಮಿಷಗಳಲ್ಲಿ ಮಾತ್ರ. ಹಾಗಾಗಿ ಈಗ ಕಾರ್ಯಕ್ರಮದ ಒಂದು ಘಟ್ಟ ಸ್ಮೃತಿ ಚಿಹ್ನೆ, ಒಂದು ನೆನಪಿನ ಕಾಣಿಕೆ ವಿದ್ಯಾರ್ಥಿಗಳಿಗೆ ಅರ್ಪಣೆ ಮಾಡುವಂತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಸವಿ ನೆನಪಿನ ಕಾಣಿಕೆಯನ್ನು ಕೊಡಲಿಕ್ಕೆ ತಾವು ಒಂದು ಮಾಳಿ ಸರ್ ಅವರು ಜಯಶ್ರೀ ಚೋಗ್ಲೆ ಅವರಿಗೆ ಕೊಡ್ತಾ ಇದ್ದಾರೆ. ಹಾಗೆ RB ಪಾಟೀಲ್ ಅವರು ನಿರ್ಮಲಾ ಕಾತ್ರಾಳೆ ಅವರಿಗೆ ಕೊಡ್ತಾ ಇದ್ದಾರೆ.
ಈಗ ಕಳೆದು ಹೋದ ನೆನಪುಗಳ ಒಂದು ಸವಿಸ್ಮರಣೆ ಮಾಡ್ಕೊಳ್ಳಿಕ್ಕೆ ಸ್ವ ಅನಿಸಿಕೆಗಳನ್ನ ಸ್ವ ಇಚ್ಛೆಯಿಂದ ಇಲ್ಲಿ ಬಂದು ಒಂದೇ ಒಂದು ನಿಮಿಷದಲ್ಲಿ ಹಂಚ್ಕೊಂಡು ಹೋಗ್ಬೇಕು. ಒಂದು ಚಿಕ್ಕ ನಮ್ಮ ಸಹಪಾಠಿಯಾದ ಪದ್ಮಶ್ರೀ ಚೌಗಲಿಯವರು ಅಂದರೆ ನಮ್ಮ ಕ್ಲಾಸ್ನಲ್ಲಿ ಅತಿ ಹೆಚ್ಚು ಶಿಕ್ಷಣ ಪಡೆದು ಅಂದರೆ ಸ್ನಾತಕೋತ್ತರ ಪದವಿಯನ್ನು ಪೂರೈಸಿ ಪ್ರತಿಷ್ಠಿತ ಕೇಲಿ ಸಂಸ್ಥೆಯ ಬಸವಪ್ರಭು ಕೋರೆ ಮಹಾವಿದ್ಯಾಲಯದಲ್ಲಿ ಹಿಂದಿ ವಿಭಾಗದ ಒಂದು ಈಗಾಗಲೇ ಹಿಂದಿ ವಿಭಾಗದ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದರು. ಇತ್ತೀಚೆಗೆ ವಿಭಾಗ ಪ್ರಮುಖರಾಗಿ ಪದೋನ್ನತಿ ಹೊಂದಿರ್ತಾರೆ. ಆ ನಿಮಿತ್ತ ನಮ್ಮ ಸಭೆಯ ಅಧ್ಯಕ್ಷರು ಹಾಗೂ ನಮ್ಮ ಗುರುಗಳಾದ ಕುರುಬ ಸರ್ ಸ್ವಲ್ಪ ಇದು ಸತ್ಕರಿಸಬೇಕು. ಹಾಗೆ ಇವರು PhD ಒಂದು ಅಧ್ಯಯನ ಮಾಡ್ತಿದ್ದು ಈ PhD ಅಧ್ಯಯನ ಆದಷ್ಟು ಬೇಗ ಯಶಸ್ವಿಯಾಗಿ ಪೂರೈಸಲಿ ಎಂದು ಪ್ರಾರ್ಥಿಸುತ್ತೇವೆ. ಸರ್ ನೋಡ್ರಿ ನೋಡ್ರಿ ಸರ್ ನೋಡ್ರಿ ಶಾಲೆಯ ರತ್ನ ಆಗ್ತಾ ಇಲ್ಲ. ನನ್ನ 4ನೇ ವರ್ಷಿಗೆ ನಾನು ಕಾಲಿಟ್ಟಾಗ ನನಗೆ ಒಂದು ಚಾಲೆಂಜಿಂಗ್ ಲೈಫ್ ಎದುರಾಗ್ತದ. ಅಂದರೆ ಎಲ್ಲರಿಗಿಂತ ಒಂದು ಸ್ವಲ್ಪ ಡಿಫ್ರೆಂಟ್ ಲೈಫ್. ಯಾರೂ ನನ್ಗೆ ಸರಿಯಾಗಿ ಮಾತಾಡ್ಸ್ತಿದ್ದಿಲ್ಲ. ನಾ ಒಂಥರ ಬೇರೆ ಥರ ಕಾಣ್ತಿದ್ದೆ. ಆದರೆ ನನ್ಗೆ ಅಪ್ ಟು ಪ್ರೈಮರಿ ಸ್ಕೂಲ್ ತನಕನೂ ನಾ ಭಾಳ ಫೇಸ್ ಮಾಡಿದೆ. ಆದರೆ ಯಾವಾಗ ಸಿದ್ದೇಶ್ವರ ಹೈಸ್ಕೂಲ್ ಒಳಗೆ ಬನ್ನಿ ಅಂತಂದ್ರೆ ಅವಾಗ ಒಂದು ಮೆಚುರಿಟಿ ಬಂದಿತ್ತು ಎಲ್ಲರಿಗೂ. ಅಲ್ಲಿ ನನಗೆ ಅಪ್ನಾ ಪ್ಯಾರ್ ಅಂತ ಹೇಳ್ತಾರಲ್ಲ ಅದು ಸಿಕ್ತು. ಇವರೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲರೂ ನನಗೆ ಒಪ್ಕೊಂಡ್ರು. ನಾ ಏನು ಪ್ರೈಮರಿ ಲೆವೆಲ್ನಾಗ ನೋವು ಅನುಭವಿಸಿದ್ನಿ ಅದು ಯಾವತ್ತೂ ನನಗೆ ಹೈಸ್ಕೂಲ್ ಲೆವೆಲ್ಗೆ ಅವರು ಕಾಣಿಸ್ಕೋಕ್ ಕೊಡಲೇ ಇಲ್ಲ. ಅದೇ ರೀತಿ ಗುರುಗಳು ಕೂಡ ಸಿಕ್ಕರು. ಹಾಗಾಗಿ ನಾನು ಸಮಾಜದಲ್ಲಿ ನನ್ನ ಒಂದು ಕರಿಯರ್ ಬಿಲ್ಟ್ ಮಾಡ್ಕೊಳ್ಳಿಕ್ಕೆ ಅಲ್ಲಿಂದ ಸ್ಟಾರ್ಟ್ ಮಾಡಿದೆ. ಪ್ರತಿಯೊಬ್ಬರು ಶಿಕ್ಷಕರು ಕೂಡ ಅದಕ್ಕೆ ನೀರನ್ನು ಎರೆದ್ರು, ವಿದ್ಯೆಯನ್ನು ದಾನ ಮಾಡಿದ್ರು. ಅಷ್ಟೇ ಅಲ್ಲದೆ ಎಲ್ಲ ಆಗಿತ್ತು. MA BEd ಕಂಪ್ಲೀಟ್ ಆಗಿತ್ತು. ವಯಸ್ಸಿಗೆ ಏನಾಗಬೇಕು ಅದು ಆಯಿತು, ಮದುವೆ ಆಯಿತು, ಎಲ್ಲ ಆಯಿತು. ತುಂಬ ಸುಂದರವಾದ ಜೀವನ ಸಾಕ್ತಾ ಇತ್ತು. ಗಾಡಿಗೆ 2 ಗಾಲಿಗಳು ಬೇಕು ಅಂದಾಗ ಜೀವನದ ಗಾಡಿ ಭಾಳ ಚಲೋ ಸಾಕ್ತದ. ಆದ್ರೆ ಯಾವಾಗ ಏನಾರ ಆಕ್ಸಿಡೆಂಟ್ ಆಗಿ ಒಂದು ಗಾಲಿ ಮುರಿದು ಹೋಗ್ತದ ಅವಾಗ ಜೀವನ ನಿಂತು ಹೋಗ್ತದ. ಅವಾಗ ಏನೂ ತಿಳಿಯಲ್ಲ. ಗಾಡಿ ಹೆಂಗೆ ಮುಂದೆ ತಳ್ಕೊಂಡು ಹೋಗ್ಬೇಕು ಅನ್ನೋದು ಯಾರಿಗೂ ಅರ್ಥ ಆಗಲ್ಲ, ಗೊತ್ತಾಗಲ್ಲ. ಅದು ಜೀವನದ ನಿಯಮ. 2 ಗಾಲಿ ಬೇಕು. ಸೃಷ್ಟಿಯ ನಿಯಮ ಇದು. ನೇಚರ್ ಆಫ್ ಲಾ ಹೇಳ್ತದ ಗಂಡು ಎಷ್ಟು ಇಂಪಾರ್ಟೆಂಟ್ ಅಷ್ಟು ಹೆಣ್ಣು ಕೂಡ ಇಂಪಾರ್ಟೆಂಟ್. ಗಂಡು ಹೆಣ್ಣು ಇವರಿಬ್ರು ಕೂಡ ಒಂದೇ ನಾಣ್ಯತೆ 2 ಮುಖಗಳಿದ್ದಂತೆ. ಹಾಗಾಗಿ ಒಂದು ಚಕ್ರ ಕಳೆದು ಹೋದಾಗ ಆ ಗಾಡಿ ಮುಂದೆ ಹೋಗ್ಬೇಕು ಅಂತಂದ್ರೆ ಅದು ಬಹಳ ಕಷ್ಟ ಆಗ್ತದ. ಆಗ ನಂಗೆ ಕೈ ಹಿಡಿದಿದ್ದೆ ನನ್ನ ವಿದ್ಯೆ, ನನ್ನಲ್ಲಿರುವಂತ ಒಂದು ಟ್ಯಾಲೆಂಟ್. ಆ ಟ್ಯಾಲೆಂಟ್ ಅನ್ನ ಹೆಕ್ಕಿ ತೆಗೆದಾರು ಇವೇ ಎಲ್ಲ ಗುರುಗಳು. ಇವ್ರು ನನಗೆ ಆವಾಗ ಕಲಿಸ್ಲಿಲ್ಲ ಅಂತಂದ್ರೆ ಇವತ್ತಿನ ದಿನ ನಾನು ನಿಜಕ್ಕೂ ಈ ಒಂದು ಲೆವೆಲಿಗೆ ಬರ್ತಾ ಇರ್ಲಿಲ್ಲ. ಆ ಒಂದು ಬೇಸಿಕ್ ಫೌಂಡೇಶನ್ ಅಂತ ಹೇಳ್ತೀವಿ, ಮೂಲ ತಳಪಾಯ ಅಂತ ಏನ್ ಹೇಳ್ತೀವಿ, ಅದನ್ನೊಂದು ಬಹಳ ಸ್ಟ್ರಾಂಗ್ ಮಾಡಿದವರು ಇವರೆಲ್ಲ ನನ್ನ ಗುರುಗಳಿಗೆ ನನ್ನ ಕಡೆಯಿಂದ ಒಂದು ಸಾಷ್ಟಾಂಗ ಬಂದರು. ಹಾಗಾಗಿ ಇವತ್ತಿನ ದಿನ ಶಿಕ್ಷಣ ಅನ್ನೋದು ಬಹಳ ಮಹತ್ವದ ಜೀವಂತ ಉದಾಹರಣೆ ನಾನು ಅದೀನಿ. ನನ್ನ ಇವತ್ತಿನ ಈ ಒಂದು ಸಾಧನೆಗೆ ನನ್ನೆಲ್ಲ ಗುರುಗಳು ಅದಕ್ಕೆ ಕಾರಣೀಭೂತರಾಗ್ತಾರ. ಸಲ್ಯೂಟ್ ಟು ಮೈ ಆಲ್ ಟೀಚರ್ಸ್. ಥ್ಯಾಂಕ್ ಯು ಸೋ ಮಚ್. ಹಾಗಾಗಿ ಈ ಒಂದು ಸತ್ಕಾರ ಅವಶ್ಯಕತೆ ಇರಲಿಲ್ಲ, ಆದ್ರೂ ಕೂಡ ಸರ್ಪ್ರೈಸ್ ಅಂತ ಹೇಳಿದ್ರು. ದಯವಿಟ್ಟು ಎಲ್ಲರೂ ಇದಕ್ಕೆ ಅರ್ಹರಾದರು. ಆದ್ರೆ ನನ್ನ ಒಂದು ಮುಂದೆ ಮಾಡೋರು ಇದನ್ನು ಕೊಟ್ಟಿದ್ದಾರೆ. ಇಂಥ ಒಂದು ಎಲ್ಲ ಹೆಣ್ಮಕ್ಳಿಗೆ ಸಾಧನೆ ಮಾಡಿದಂಥ ಹೆಣ್ಮಕ್ಳಿಗೆ ಸಲ್ಲಲಿ ಅಂತ ಮಾಡಿದರು.
ಆ ಒಂದು ಸತ್ಕಾರವನ್ನು ಮಾಡಿದಂತ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಮುಂದುವರೆದು ಈಗ ಕಾರ್ಯಕ್ರಮದ ಅಧ್ಯಕ್ಷೀಯ ಭಾಷಣಕ್ಕಾಗಿ ನಾನು ನಮ್ಮ ಶ್ರೀಯುತ ಕೊರ್ಬು ಸರ್ ಅವರನ್ನ ಆಹ್ವಾನಿಸ್ತಾ ಇದ್ದೇನೆ. ಪ್ಲೀಸ್ ಸರ್. ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಪಾದಗಳಲ್ಲಿ ನಮಸ್ಕರಿಸಿ, ಆಮೇಲೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನ್ನ ಎಲ್ಲ ಗೆಳೆಯರಿಗೆ ವಂದಿಸಿ, ನಿಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ವಂದಿಸಿ, ಸಾಧಾರಣ ಇದು ನನಗೆ ಒಂದು ಪನಿಷ್ಮೆಂಟ್ ಅಂತ ಹೇಳ್ಬೋದು. ಎಲ್ಲರೂ ಮುಂದೆ ಈಗಾಗಲೇ ಸಾಕಷ್ಟು ಟೈಮ್ ಆಗಿದೆ, ಎಲ್ಲ ಹಸ್ತಿದ್ದೀರಿ. ನಾವು ಶುಗರ್ ಪೇಷಂಟ. ನಾನು ಇದೇನು ಕಾರ್ಯಕ್ರಮ ನೀವು ಸ್ಟಾರ್ಟ್ ಮಾಡಿದ್ರೆ ಮೊದಲು ನನಗೆ ಮಿರ್ಜಾ ಹೇಳ್ತಾನೆ. ಇವು ಮಿರ್ಜಾ ಯಾವಾಗ ಹೇಳ್ದೆ ಇದು ಕ್ಯಾನ್ಸಲ್ ಆಗಿ ತಿಳ್ಕೊಂಡೆ ನಾನು. ಯಾಕಂದ್ರೆ ಈಗ ಲೇಟ್ ಬಡೆ ಬಂದವು. ಇರಲಿ, ಇವತ್ತು ನೀವೆಲ್ಲರೂ 27 ವರ್ಷಗಳ ನಂತರ ಇಲ್ಲಿ ಬಂದಿದ್ದೀರಿ. ನನಗೆ ಭಾಳ ಆನಂದ ಆಗ್ತಾಯಿದೆ ನಿಮ್ಮ ಮುಖ ನೋಡಿ. ನೀವೆಲ್ಲರೂ ಭಾಳ ಆನಂದವಾಗಿದ್ದೀರಿ ಅನ್ನೋದು ತಿಳ್ಕೊಂಡು ನಾನು ತಿಳ್ಕೊಂಡಿದ್ದೇನೆ. ಯಾಕಂದರೆ ಸಾಧಾರಣ ಯಾರೂ ಇದಿಲ್ಲ, ಜಲ್ಮಾರಿಲ್ಲ, ಏನಿಲ್ಲ, ಅಗದಿ ಆನಂದ ಒಳಗಿದ್ರಿ, ಹುರುಪಿದ್ರಿ. ಅದಕ್ಕೆ ನನಗೆ ಭಾಳ ಆನಂದ ಆಗಿದೆ. ವಿದ್ಯಾರ್ಥಿಗಳೇ, ನನಗೊಂದು ದುಃಖ ಒಂದೇ ಆಗ್ತಾಯಿದೆ. ನಾವು ಸಾಧಾರಣ ಇಲ್ಲಿ ಉಳಿದವ್ರು ನಾವು 3 ಮಂದಿ, ಇವರೆಲ್ಲ ಹೊಸಾಗಿದ್ದಾರೆ. ಅವರು 4 ಮಂದಿ ನಾವು, ಎಚ್ ಎ ಪಾಟೀಲ, ಆಮೇಲೆ ಮಾಳಿ ಮತ್ತು ಆರ್ ವಿ ಪಾಟೀಲ ಮತ್ತು ನಾನು. ಇನ್ನು ನಾವು ಇದೇ ಅಷ್ಟರೊಳಗೆ ನೀವು ಕಲಿಸಿದ್ರಿ, ಇದೊಂದು ಭಾಳ ದೊಡ್ಡ ಪುಣ್ಯ. ಯಾಕಂದರೆ ಇನ್ನೇನು ನೇಮಿಲ್ಲ. ಇರಲಿ, ನೀವೆಲ್ಲರೂ ಇವತ್ತು ನೀವು ಇಲ್ಲಿ ಬಂದಿದ್ದೀರಿ. ಒಬ್ಬರ ಫಾರ್ಮಸಿ ಒಳಗಿದ್ದಾರೆ, ಒಬ್ಬರ ವಕೀಲರಿದ್ದರು, ಒಬ್ಬರು ಬೇರೆ ಬೇರೆ ಕೆಲಸಗಳಲ್ಲಿ ನೀವು ಇದ್ದೀರಿ. ಇಂದು ನಿಮ್ಮಲ್ಲಿ ಯಾವುದೂ ಭೇದ ಭಾವವಿಲ್ಲ. ನಾವೆಲ್ಲ ಒಂದು ಅನ್ನುವಂಥ ಭಾವನೆ ಐತಿ. ಒಬ್ಬರು ಶ್ರೀಮಂತರು ಇರ್ಬೋದು, ಬಡವರು ಇರ್ಬೋದು, ಆದರೂ ಕೂಡ ನೀವೆಲ್ಲ ಒಂದು ಅನ್ನುವಂಥ ಭಾವನೆಯಿಂದ ನೀವೆಲ್ಲ ಒಂದುಗೂಡಿದ್ದೀರಿ. ಇದನ್ನೆಲ್ಲ ನೋಡಿ ನನಗೆ ಭಾಳ ಆನಂದ ಆಗ್ತಾಯಿದೆ. ನಾವು ಜೀವನದೊಳಗೆ ಎಷ್ಟು ವರ್ಷ ಬದುಕಿದೆವು ಇದು ಭಾಳ ಮಹತ್ವಲ್ಲ. ಹೆಂಗೆ ಬದುಕಿದ್ವಿ ನಾವು, ಇನ್ನು ಹೆಂಗೆ ಬದುಕಬೇಕು ಇದು ಭಾಳ ಮಹತ್ವ. ಅದಕ್ಕೆ ನೀವೆಲ್ಲರೂ ನಮಗೇನೋ ಒಂದು ದೇವರ ಒಂದು ಜೀವನ ಕೊಟ್ಟಾನು, ಭಾಳ ಒಂದು ಸುಂದರವಾದಂಥ ಜೀವನ ಕೊಟ್ಟಾನು, ಸುಂದರವಾದಂಥ ಧ್ಯೇಯವನ್ನು ಕೊಟ್ಟಾನು. ಇದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೋಬೇಕು. ಉಪಯೋಗ ಮಾಡಿಕೊಂಡು ನಮ್ಮ ಜೀವನವನ್ನು ಸಾಗಿಸಿದರೆ ಅದೊಂದು ಜೀವನ. ಇಲ್ಲ ಅಂದರೆ ಅದು ಜೀವನ ಅಲ್ಲ. ಬದುಕುವುದನ್ನು ಬಿಟ್ಟು ಬದುಕುತ್ತಿದ್ದೇವೆ. ಇವತ್ತು ನಾವು ಬದುಕಬೇಕು. ಹಂಗೆ ಬದುಕಿದರೆ ನಮಗೆ ಆನಂದ ಸಿಗಬೇಕು. ಆ ಆನಂದ ಭಾಳ ಸಿಗ್ತಾ ಇಲ್ಲ. ನಾವು ಬೇರೆ ಒಂದು ದಾರಿಯೊಳಗೆ ಹೋಗಿ ಭಾಳಷ್ಟು ದುಃಖಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ. ಅದು ಆಗಬಾರ್ದು. ಬದುಕಬೇಕು. ಹಂಗೆ ಆ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಬದುಕಿ ನಮ್ಮ ಜೀವನವನ್ನು ನಾವು ಸಾರ್ಥಕ ಮಾಡ್ಕೋಬೇಕು ಅಂತ ತಿಳ್ಕೊಂಡು ನಿಮಗೆಲ್ಲರಿಗೆ ವಿನಂತಿ ಮಾಡ್ಕೊಳ್ತಿದ್ದೇನೆ. ಇವತ್ತು ನಮ್ಮ ಜಗತ್ತು, ನಮ್ಮ ದೇಶ, ಭಾರತ ದೇಶ ಭಾಳ ಮುಂದುವರೆದೈತಿ. ಎಲ್ಲದರಾಗ ಇಂಡಸ್ಟ್ರಿ ಒಳಗಾಗಲಿ, ಶಿಕ್ಷಣದಲ್ಲಿ ಆಗಲಿ, ರಸ್ತೆ ನಿರ್ಮಾಣದಲ್ಲಿ ಆಗಲಿ, ಪ್ರತಿಯೊಂದರಲ್ಲಿ ಮುಂದುವರೆದೈತಿ. ಆದರೆ ಏನಾಗುತ್ತೆ ಅಂದರೆ ಈ ವೃದ್ಧಾಶ್ರಮಗಳು ಬೆಳೀತಾ ಇದ್ದಾವೆ. ಇದು ಬಹಳ ದುಃಖದ ಮಾತು. ಇವತ್ತು ನಾವು ನಮ್ಮ ತಂದೆ ತಾಯಿಗಳನ್ನು ಯಾರೂ ನಾವು ನೋಡ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ. ಕೆಲವೊಬ್ಬರು ನೋಡ್ತಿರ್ಬೇಕು, ಆ ಮಾತು ಬೇರೆ. ಆದರೆ ಭಾಳಷ್ಟು 80% ಯಾರೂ ನೋಡ್ತಾ ಇಲ್ಲ. ಸ್ವತಃ ನಮಗೆ ಅನುಭವ ಆಗ್ತಾಯಿದೆ. ಈಗ ಮುಂದೆ ನಿಮಗೂ ಅನುಭವ ಅದು ಬರ್ತಾ ಇರ್ಬೋದು.
ಅದಕ್ಕೆ ನಾವೆಲ್ಲರೂ ಏನು ಮಾಡಬೇಕಂದ್ರೆ ಇದೇನು ದೇವರು ಇದು ಮಾಡ್ತೀವಲ್ಲ ಇದಕ್ಕಿಂತ ಹೆಚ್ಚಾಗಿ ನಮ್ಮ ತಂದೆ ತಾಯಿಗಳನ್ನ ಏನು ಮಾಡಬೇಕು, ರಕ್ಷಣೆ ಮಾಡಬೇಕು. ಅವ್ರಿಗೆ ಈಗ ಏನು ಬೇಕಾಗಿದೆ, ಏನು ಬೇಕಾಗಿಲ್ಲ, ಅವರಿಗೆ ಹಣ ಬೇಕಾಗಿಲ್ಲ, ಅವ್ರಿಗೆ ಏನು ಬೇಕಾಗಿಲ್ಲ. ನೀವು ಒಂದು ಪ್ರತಿ ದಿವಸ ಒಂದು ಅರ್ಧ ತಾಸು ಅವ್ರ ಕೂಡ ಮಾತಾಡುವಂಥ ಒಂದು ಟೈಮ್ ತೆಗೀರಿ. ನೀವು ಯಾರೂ ತೆಗಿತಾ ಇಲ್ಲ, ಬರೀ ಓಡ್ತಾ ಇದ್ದೀರಿ. ಆ ಓಡು ಕೆಲಸ ಬಂದು ಮಾಡಿ ಸ್ವಲ್ಪ ಟೈಮ್ ತೆಗೆದು ಅವರು ಸಮೀಪ ಕೂತ್ಕೊಂಡು ಒಳ್ಳೆಯ ಮಾತುಗಳನ್ನು ಮಾತಾಡಿ ಆದರೆ ಅವರಿಗೆ ಒಂದು ಥರದ ಆನಂದ ಆಗ್ತಾಯಿದೆ. ಅಂಥ ಕೆಲಸವನ್ನು ನೀವು ಎಲ್ಲರೂ ಮಾಡಬೇಕು ಅಂದುಕೊಂಡು ನಾನು ವಿನಂತಿ ಮಾಡ್ತಾಯಿದ್ದೇನೆ. ಇನ್ನು ಆರ್ ಬಿ ಪಾಟೀಲ್ ಒಂದು ಮಾತು ಹೇಳಿದ್ರು, ಸಾಲಿಗೆ ನೀವೇನು ಕೊಡಬೇಕು ಅಂದುಕೊಂಡು ನಿನ್ನ ಮೇಲೆಲ್ಲ ಜವಾಬ್ದಾರಿ ಹಾಕ್ತಾನೆ. ಇವರೊಂದು 5-6 ಮಂದಿ ಬಂದಿದ್ದಾರೆ. ಇವರು ಆಲೂಗುಂಡಾಗಲಿ ಮಿರ್ಜಿಯಾಗಿ ಇನ್ನೂ ಅದ್ರ ಹಾಕ್ತಾರೆ. ನೀವು ಜಾರಕಿಹೊಳಿ ಕಡೆ ಹೋಗ್ರಿ, ಒಂದು ಸ್ವಲ್ಪ ಏನ್ರೆ ನಮ್ಗೆ ಇಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡುವಂಗೆ ಸ್ವಲ್ಪ ಸಹಾಯ ಮಾಡಿದರೆ ನಿಮ್ಮ ಕಡೆಯಿಂದ ಆ ಕೆಲಸ ಆಗಿದ್ದೆ, ನಿಶ್ಚಿತವಾಗಿ ಕೆಲಸ ಆಗ್ತಿದ್ದೆ. ಅದಕ್ಕೆ ನೀವು ಸ್ವಲ್ಪ ಅನ್ಕೊಂಡ ನೀವೆಲ್ಲ ಸ್ವಲ್ಪ ಇದು ಮಾಡ್ಕೊಂಡು ಸಹಾಯ ಮಾಡಿಕೊಂಡು ನಿಮಗೇನು ಇದು ಆಗೋಲ್ಲ. ನಿಮ್ಮ ಯಾರು ಭಾಳ ಮಾಸ್ಟರ್ ಅವ್ರೆ, ಯಾರ 5-6 ಯಾಕಂದರೆ ಇವ್ರ ಮ್ಯಾಲೆ ಬಂಧನ ಐತಿ, ಏನೋ ಬಂಧನ ಐತಿ, ಹಾಕೋಬೇಕಿರಬೇಕು. ಆದರೂ ಕೂಡ ನೀವು ಈ ಕೆಲಸ ಮಾಡಬೇಕಮ್ಮ. ಈ ಸಭೆದವ್ರಿಗೆ ಹೇಳ್ತಾನೆ ನನಗೆ ಮಾಡಬೇಕು ಕೆಲಸ. ನೀವೆಲ್ಲ ಸ್ವಲ್ಪ ಇದು ಮಾಡಿರಿ. ಇವ್ರದ ಪಾಟೀಲ ಇವರು ನಾನು ಬೆಳಗ್ಗೆ ಬ್ಯಾನ್ ಮಾಡ್ತಾವ್ರು. ಈ ಪ್ರಕಾರ ನೀವು ನಮ್ಮ ಶಾಲೆ ಭಾಳ ಚಲೋ ಶಾಲೆದು, ಇಲ್ಲೆಲ್ಲ ದೇವರ ನಟಂತ ಶಾಲೆ ಅದ. ಸಿದ್ದೇಶ್ವರ ಸ್ವಾಮಿ ಆಗಲಿ, ಆಮೇಲೆ ಇವರು ಮಲ್ಲಿಕಾರ್ಜುನ ಸ್ವಾಮಿ ಆಗಲಿ, ವಿದ್ಯಾನಂದ ಮುನಿ ಮಹಾರಾಜರಾಗಲಿ, ಆಮೇಲೆ ಎಲ್ಲ ಕವಿಗಳು ಬೇಂದ್ರೆ ಹಿಡ್ಕೊಂಡು ಬೇಂದ್ರೆ, ಬಸವರಾಜ ಕಟ್ಟಿಮನಿ ಎಲ್ಲ ಕವಿಗಳು ಕೂಡ ಇಲ್ಲಿ ಆಧಾರದ ಶಾಲೆದು. ಇಂಥ ಶಾಲೆ ಒಳಗೆ ಕಲಿತಂಥ ನೀವು ಧನ್ಯರು, ಕಲಿಸಿದವರು ನಾವು ಧನ್ಯರು. ಮತ್ತು ಇದೇ ಟೈಮ್ದೊಳಗೆ ಮತ್ತೊಂದು ನನಗೆ ಭಾಳ ಒಂದು ಅಭಿಮಾನದಿಂದ ಹೇಳುವಂಥ ಸಂಗತಿ ಅಂದರೆ, ನಾ ಕ್ಲಾಸ್ ಟೀಚರ್ ಇರುವಂಥ ನೀವು ವಿದ್ಯಾರ್ಥಿಗಳು ಇಷ್ಟು ಒಳ್ಳೆಯ ರೀತಿಯಲ್ಲಿ ಇದ್ದೀರಲ್ಲ ಅಂದ್ಕೊಂಡು ಅದಕ್ಕೆ ನನಗೆ ಭಾಳ ಅಭಿಮಾನ. ಅದಕ್ಕೆ ನೀವೆಲ್ಲರೂ ನಿಮ್ಮ ಜೀವನ ಒಳ್ಳೆಯದಾಗಲಿ, ಸರ್ವೇ ಜನ ಸುಖಿನೋ ಭವಂತು ಅಂತಕೊಂಡು ನಿಮಗೆಲ್ಲರಿಗೆ ಆಶೀರ್ವಾದ ಮಾಡಿ, ನಮ್ಮ ಎಲ್ಲರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಮತ್ತು ನೀವು ಒಳ್ಳೆಯ ಜೀವನ ನಡೆಸ್ರಿ. ಈಗ ಸರ್ ಹೇಳು ಏನಂತೇಳಿ ಅದೇನದು ಮೊಬೈಲ್, ಆ ಮೊಬೈಲ್ ಸಮಸ್ಯೆ ನಿಮಗೆ ಯಾರಿಗಿಲ್ಲ. ಯಾಕಂದರೆ ಹುಡುಗರು ದೊಡ್ಡವು ಬಹುತೇಕ ತಗಸ್ತಿದ್ವಿ, ಹುಡುಗರು ಸಣ್ಣ ಕೂಸುಗಳೇನಿಲ್ಲ ಎಲ್ಲ ದೊಡ್ಡವರಾಗಿದ್ರು, ಆ ಸಮಸ್ಯೆ ಇರಲಿಲ್ಲ. ಇಷ್ಟೇ ಹೇಳೋದ, ನಿಮ್ಮ ತಂದೆ ತಾಯಿಗಳನ್ನು ಸರಿಯಾಗಿ ನೋಡ್ರಿ, ಮಾವಂದಿರನ್ನ ಅತ್ಯಂತರನ್ನ ನೀವು ಸರಿಯಾಗಿ ನೋಡ್ರಿ, ಒಟ್ಟು ಎಲ್ಲರೂ ಆನಂದವಾಗಿ ಇರಲಿ, ಒಬ್ಬರಿಗೊಬ್ಬರ ಪ್ರೇಮದಿಂದ ಇರಲಿ ಅಂತ ತಿಳ್ಕೊಂಡು ನಾನು ಹೇಳ್ತೇನೆ. ಇದೇ ಸಮಯದಲ್ಲಿ ಮತ್ತೊಂದು ಮಾತು ಹೇಳ್ಬೇಕಂದ್ರೆ, ನಮಗೆ ವಯಸ್ಸು ಭಾಳ ಆಗಿದೆ, ಒಬ್ಬಂಟಿಗರಾಗಿದ್ದೇವೆ. ನಮಗೆ ಅವ್ರ ಮನೆ ಹುಡುಗರು ಬಂದವ್ರಂಗೆ ಇಷ್ಟ ಆನಂದ ಇತ್ತು ನಮ್ಮ ಮನೆಗೆ. ಹಂಗೆ ಮೇಲಿನ ಮೇಲೆ ನಮ್ಮ ಮನೆಗೆ ಬರ್ರಿ, ಯಾರು ಭಾಳ ದೂರ ನಮ್ಮ ಹಂಗಾವರಿ, ಯಾವಾಗ ಬಂದು ಭೇಟಿಯಾಗಿ ಹೋಗ್ರಿ, ಬರ್ರಿ, ನಮಗೂ ಸ್ವಲ್ಪ ಆನಂದ ಆಗ್ತಿದೆ. ಈ ಪ್ರಕಾರ ನಿಮ್ಮ ಈ ಶಾಲೆಯನ್ನು ನಮ್ಮನ್ನು ಪ್ರೀತಿ ಮಾಡಿರಿ, ಶಾಲೆ ಪ್ರೀತಿ ಮಾಡಿರಿ, ನಿಮ್ಮ ಮನೆಯ ಮಕ್ಕಳನ್ನು ಪ್ರೀತಿ ಮಾಡಿರಿ, ತಂದೆ ತಾಯಿಗಳನ್ನ ಪ್ರೀತಿ ಮಾಡಿರಿ, ಎಲ್ಲರನ್ನ ಪ್ರೀತಿ ಮಾಡಿ ಎಲ್ಲ ಒಳ್ಳೆಯ ರೀತಿಯಿಂದ ನೀವು ಬದುಕೈತೆ ಅಂದ್ಕೊಂಡು ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಒಂದೆರಡು ನಿಮಿಷಗಳಲ್ಲಿ ತಮ್ಮ ಅನಿಸಿಕೆಯನ್ನು ಹೇಳಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ಬೇಕು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಪಾತ್ರರಾಗಿರುವ ಎಲ್ಲ ಗುರುಗಳಿಗೆ ನಿಮ್ಮ ಪ್ರೀತಿಯ ವಿದ್ಯಾರ್ಥಿಯಾದ ವೈಶಾಲಿ ಪಾಟೀಲ್ ಮಾಡುವ ವಂದನೆಗಳು. ಹಾಗೂ ಅದೇ ಥರ ನನ್ನ ಎಲ್ಲ ಆತ್ಮೀಯ ಗೆಳತಿಯರಿಗೂ ನನ್ನ ವಂದನೆಗಳು. ನಾನು ಬಹಳಷ್ಟು ಏನಾದರೂ ಹೇಳ್ಕೊಬೇಕು ಅನ್ನತ್ತಿದ್ನಿ, ಆದರೆ ಟೈಮ್ ಇಲ್ಲ.
ಫಸ್ಟ್ ನನಗೆ ಈ ಕಾರ್ಯಕ್ರಮದ ಮಾಡುವ ವಿಚಾರ ನಮ್ಮೆಲ್ಲರಿಗೆ ಬಂದ ಮೇಲೆ ಅದ್ರದ್ದು ಏನೇನು ಹೇಳ್ಬೇಕನ್ನತ್ತಿದ್ಲ ಅದನ್ನೆಲ್ಲ ಆಲ್ಮೋಸ್ಟ್ ಶಿವಾನಂದ್ ಪಾಟೀಲ್ ಅವ್ರು ಹೇಳಿದಾರು. ಅದೇ ನಾನು ಹೇಳ್ಕೊಬೇಕನ್ನತ್ತಿದ್ದು. ಫಸ್ಟಿಗೆ ನಮ್ಗೆ ಮನೆಗೆ ನಮ್ಮ ತವ್ರ ಮನೆಗಳಲ್ಲಿ ಆಮಂತ್ರಣ ಪತ್ರಿಕೆ ಬಂದು ತಲುಪಿದಾಗ ಫಸ್ಟಿಗೆ ಮರಳಿ ಶಾಲೆಗೆ ಅನ್ನೋ ಆ ಒಂದು ಪತ್ರಿಕೆ ನೋಡಿದ ಕೂಡಲೇ ನಮ್ಮೆಲ್ಲ ಹೆಣ್ಮಕ್ಳಿಗೆ ಭಾಳ ಖುಷಿ ಆಯ್ತು. ಯಾಕಂದ್ರೆ ನನಗನ್ನಿಸ್ತದ ಮೊದಲಿನ ಕಾಲದಲ್ಲಿ ನನಗೊಂದು ಜಾನಪದ ಗೀತೆ ನೆನಪಂತು. ಅದ ಭಾಗ್ಯದ ಬಳೆಗಾರ ಹೋಗಿ ಬಾ ನನ್ನ ತವರಿಗೆ ಅಂದ್ರೆ ಆ ಮೊದಲಿನ ಹೆಣ್ಮಕ್ಳು ತವ್ರ ಮನೆಗೆ ಹೋಗೋದ ಆವಾಗ ವಾಹನಗಳು ಇರಲಿಲ್ಲ, ಅದರಿಂದ ಹೋಗೋದು ಬರೋದು ಕಮ್ಮಿ ಇರ್ತಿತ್ತು. ತಮ್ಮ ತವ್ರ ಮನೆಯವ್ರು ಯಾರಾದರೂ ಭೇಟಿ ಆದ್ರೆ ನಮ್ಗೆ ಅಷ್ಟು ಖುಷಿ ಆಗ್ತಿತ್ತು. ಅದು ಖುಷಿ ಈಗ ನಮ್ಗೆ ಅಷ್ಟು ಅನ್ಸಂಗಿಲ್ಲ. ಯಾಕಂದ್ರೆ ನಾವು ಈಗ ದಿನ ಫೋನ್ ಮಾಡ್ತಿರ್ತೀವಿ, ವಾಟ್ಸಪ್ ಕಾಲು ವಿಡಿಯೋ ಕಾಲು ಮಾಡಿ ದಿನ ಏನು ಮಾಡಿದ್ವಿ ಏನಿಲ್ಲ ಅದನ್ನ ಮಾತಾಡ್ಕೋತಿರ್ತೀವಿ. ಅದಕ್ಕೆ ಈ ಒಂದು ಅನುಭವ ನಮಗೆ 27 ವರ್ಷದ ನಂತರ ಆ ಒಂದು ಕಾಲದಲ್ಲಿ ಹೆಣ್ಮಗಳಿಗೆ ಆಗಿತ್ಲ ಆ ಅನುಭವ ನಮಗೀಗ ಈ ಮರಳಿ ಶಾಲೆಗೆ ಅನ್ನೋ ಈ ಪತ್ರಿಕೆ ಆಮಂತ್ರಣ ಪತ್ರಿಕೆ ನಮ್ಮ ತವರು ಶಾಲೆಯಿಂದ ಬಂತಲ್ಲ, ಅದು ಭಾಳ ಖುಷಿ ಆಯ್ತ್ರಿ ನಮ್ಗೆ. ಎಲ್ಲರಿಗೂ ನನ್ನ ಥರ ಎಲ್ಲರಿಗೂ ಆಗಿರ್ಬೇಕು ಅನಿಸ್ತಿದ್ರಿ ನನಗೆ. ಆ ಒಂದು ಖುಷಿ ನನಗೆ ಹೇಳಕ್ಕೆ ಹೆಂಗೆ ವ್ಯಕ್ತ ಮಾಡೋದು ನನಗೆ ತಿಳಿವಲ್ತ್ರಿ. ಆದರೆ ಇರೋ ಖುಷಿ ಎಲ್ಲರಿಗೂ ಆಗೈತೆ ನನಗೆ ಅನ್ಸತೈತಿ. ಮತ್ತೊಂದು ಜೀವ ಕೊಟ್ಟ ತಾಯಿ, ಜೀವನ ಕೊಟ್ಟ ತಂದೆ, ಶಿಕ್ಷಣ ಕೊಟ್ಟ ಗುರುಗಳನ್ನು ಎಂದಿಗೂ ಮರೆಯಲಾಗೋದಿಲ್ಲ. ಇಂತಹ ಒಂದು ಗುರುಗಳನ್ನು ನಾವು ಸತ್ಕರಿಸುವ ಭಾಗ್ಯ ಸೌಭಾಗ್ಯ ನಮಗೆಲ್ಲ ಸಿಕ್ಕಿದಲ್ಲ, ಇದು ನಮ್ಮ ದೊಡ್ಡ ಪುಣ್ಯ ನನಗನ್ನಿಸ್ತದ. ಇದು ನಮ್ಮ ಜೀವನದ ಒಂದು ಸುವರ್ಣ ಸಂಧಿ. ಇದರಿಂದ ನನಗನ್ನಿಸ್ತದ ನಮ್ಮ ಜನ್ಮ ಸಾರ್ಥಕವಾಯಿತು, ಹಿಂಗೆ ಅನ್ಸತೈತಿ ನನಗೆ. ಇಷ್ಟು ಹೇಳಿ ನನ್ನ ಭಾಷಣ ಮುಗಿಸ್ತೀನಿ. Actually, we assembled this quadrangle, but it's a reunion of my friends. But actually, I have a lot of childhood friends. My roots are developed here, and a lot of memories are there. But one thing I remember that I want to say that is, in life you want to achieve something. ಸೊ ಮನೆಯಲ್ಲಿ ಮರಾಠಿ ಕನ್ನಡ ಶಾಲೆ ಎಲ್ಲ ಅದೇ ಒಂದು ಥಿಂಗ್ ಹೇಳ್ಬೇಕಂದ್ರೆ ಇಲ್ಲಿ ಕಲ್ತಿದ್ದಂದ್ರೆ ಆ್ಯಕ್ಚುಲಿ ನಾವು ಸ್ವಲ್ಪ ದಿನ ಅನ್ಎಂಪ್ಲಾಯ್ಡ್ ಐತೆ MTech ಆದ್ಮೇಲೆ. ಸೊ ಆ್ಯಕ್ಚುಲಿ ಯು ವಾಂಟ್ ಟು ಅಚೀವ್ ಸಮಥಿಂಗ್, ಯು ಶುಡ್ ಬಿ ನೀವೇನು ದೊಡ್ಡ ವಿಚಾರ ಮಾಡಬೇಕಾಗಿಲ್ಲ, ಏನು PhD ಆರ್ ಔಟ್ ಆಫ್ ಬಾಕ್ಸ್ ಥಿಂಕ್ ಮಾಡಬೇಕಾಗಿಲ್ಲ. ಯು ಥಿಂಕ್ ವೆರಿ ಸಿಂಪಲ್ ವೇ. Very simple way. You first you think I am capable, and you do very simple thing. You definitely will achieve this. Any fool can make bigger and more complex things if he needs a touch of genius. So already I realized that. That's what. That's it. ಧನ್ಯವಾದಗಳು. ನಮಗೆ 8th 9th 10th ಆಮೇಲೆ ನಾವು 10th ಮುಗಿಸಿದ ನಂತರ ಅವಾಗ ಭಾಳ ಸ್ಟ್ರಿಕ್ಟ್ ಇತ್ತು ಎಕ್ಸಾಮ್. ಒಂದು 5-6 ಹೆಣ್ಣು ಹುಡುಗರು ಆಮೇಲೆ ಒಂದು 5-6 ಗಂಡು ಹುಡುಗರು ಅಷ್ಟೇ ಪಾಸ್ ಆಗಿದ್ರು ನಾವು. ಆಮೇಲೆ ನಮ್ಮ ಎಲ್ಲರೂ ಶಾಲೆಗೆ ಹೈಸ್ಕೂಲ್ಗೆ ಅದು ಹಚ್ಚಕತ್ತರು. ನಮ್ಮ ಮನ್ಯಾಗ ಪರಿಸ್ಥಿತಿ ಇಲ್ಲದ ಕಾರಣ ನಮ್ಮ ತಾಯಿ ಅಂದರು, ನಮ್ಮಲ್ಲಿ ಯಾರಂತೂ ಕಾಲೇಜಿಗೆ ಹಚ್ಚಿಲ್ಲ, ನೀನು ಹೋಗೋದು ಬೇಡ ಅಂತಂದ ನಮ್ಮ ತಾಯಿಯವರು ಹಚ್ಕೊಡ್ಲಿಲ್ಲ. ಆಮೇಲೆ ನಮ್ಮದು 2000 ಇಸ್ವಿಗೆ ಮ್ಯಾರೇಜ್ ಐತ್ರಿ. ಆಮೇಲೆ ಅಲ್ಲಿ ಹೋದ ನಂತರ ಅಂದ್ರೆ ಟೈಲರಿಂಗ್ ಇದು ಮಾಡ್ತಿದ್ವಿ. 2009ನೇ ಇಸ್ವಿಗೆ ಆಶಾ ವರ್ಕರ್ ಅಂತ ಕೆಲಸ ಮಾಡ್ತಿದ್ದೀನಿ. ಅದರಲ್ಲಿ ಆಶಾ ವರ್ಕರ್ ಆಗಿ ನಾವು ಕೆಲಸ ಮಾಡಕಂತ 15 ವರ್ಷ ಐತ್ರಿ. ಅದರಲ್ಲಿ ಬೆಸ್ಟ್ ಆಶಾ ವರ್ಕರ್ ಅಂತ 4 ಸಲ ಅವಾರ್ಡ್ ಕೊಟ್ರಿ. ತಾಲೂಕಾ ಮಟ್ಟದಾಗ 4 ಸಲ ಬೆಸ್ಟ್ ಆಶಾ ಅಂತ ಅವಾರ್ಡ್ ಕೊಟ್ಟಿದ್ದಾರೆ. ನಮ್ಗೆ ಇದು ಬುದ್ಧಿ ಬಂದದ ನಮ್ಮ ಗುರುಗಳಿಂದ. ಅವ್ರು ಸರ್ ಏನನ್ನ ಅವ್ರು ಮಾಡಾತಿರ್ ಕೆಲಸ ಖರೆ ಜನ ಪ್ರಯತ್ನ ಮಾಡಿ, ಯಾವಾಗಾದ್ರೆ ನೀವು ಮಾಡೋರ್ದಿರಿ ಕೆಲಸ, ಅದನ್ನ ನೀವು ರಾತ್ರಿ ಹಗಲು ಕೂಡ ಮಾಡಿದ್ರೆ ನಿಮ್ಗೆ ಒಂದು ವ್ಯಾಲ್ಯೂ ಬರ್ತಿದ್ದ. ನಮ್ಗೆ ಪ್ರತಿ ಸಲ ನಮ್ಮ ಗುರು ಸರ್ಗಳು ಹೇಳೋರು. ನಮ್ಗೆ 10th 9th B ಅವ್ರು ಕ್ಲಾಸ್ ಟೀಚರ್ ಆಗ್ಯಾರ. ಪ್ರತಿ ಸಲ ಅರ್ಚನಾ ಏನಾರೇ ಮಾಡ, ನೀವು
ಏನಾರ ಆಗ್ತೀರಿ ಏನಾರ ಮಾಡಿ ಆ ಪರಿಸ್ಥಿತಿ ನಮಗೆ ಉಳಿಲಿಲ್ಲ ಸರ್ ಅವ್ರ ಮನೆಗೆ ಬಂದು ಸರ ಹೇಳ್ರಿ ನಮಗೆ ನಮ್ಮ ತಾಯಿಯವ್ರಿಗೆ ಹೇಳ್ರಿ ಹಚ್ಚ್ರಿ ಅರ್ಚನಾ ಸ್ಕೂಲಿಗೆ ಎಷ್ಟಿದ್ದಷ್ಟು ಟ್ಯಾಲೆಂಟ್ ಅದಾಳು ಹಚ್ಚ್ರಿ ಅನ್ನೋರು ಏನಾದರೂ ಮಾಡ್ಬೇಕನ್ನೋದು ಒಂದು ಆಸೆ ಇತ್ತು. ಅದೇ ಥರ ನಮಗೆ ದೇವರು ಒಂದು ಒಲವು ಕೊಟ್ಟಾಗ 2009 ಆಸೆ ಕೆಲಸ ಆಗಿ ವರ್ಕ ಮಾಡತ್ತೀನಿ. ಅದು ನಮಗೆ ದೈವ ಇಚ್ಛೆ, ನಮ್ಮ ಗುರುಗಳು ಕಲಿಸಿದ್ದು ಒಂದು ಇದ್ದೆ ಅಂತೀನಿ. ಎಲ್ಲ ಗುರುಗಳು ಆಶೀರ್ವಾದ ಇರ್ತಿ ನಾ ಈ ಕೆಲಸ ಮಾಡ್ಕೊಂಡು ಹೋಗ್ತೀನಿ ರೀ. ನಾವು ಇರೋದ್ರಿಂದ ಕಾರ್ಯಕ್ರಮದ ಮುಂದಿನ ಘಟ್ಟಕ್ಕೆ ನಾವು ಹೋಗ್ತಾ ಇದ್ದೀವಿ. ಇಲ್ಲಿಂದ ಹೇಳೋಕ್ಕಿಂತ ಮುಂಚೆ ವಂದನಾರ್ಪಣೆ ಆದ ತಕ್ಷಣ ಎಲ್ಲರೂ ಇಲ್ಲಿ ಫೋಟೋ ಸೆಷನ್ಗಾಗಿ ಇಲ್ಲೇ ನಿಂತ್ಕೋಬೇಕು, ಯಾರು ಎದ್ದು ಹೋಗ್ಬಾರ್ದು. ಸೊ ಇಲ್ಲೇ ಎಲ್ಲರೂ ಇದ್ದಂಗೆ ಒಂದು ಫೋಟೋ ಸೆಷನ್ ನಡೀತದ. ಅದಾದ ತಕ್ಷಣ ಊಟದ ಬ್ರೇಕ್ ಇರ್ತದ. ಅನಿಸಿಕೆ ಇನ್ನೂ ಭಾಳ ಜನ ಹೇಳ್ಕೊಳ್ತಾರೆ, ಆದ್ರೆ ನಾವು ಈಗ ಒಂದು ಊಟದ ಕಾರ್ಯಕ್ರಮ ಆದ ತಕ್ಷಣ ನಾವು ಇಲ್ಲಿ ಅನಿಸಿಕೆಯನ್ನ ಶೇರ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಭಾಳ ಟೈಮ್ ಆಗ್ಯದ. ವಯಸ್ಸಾಗಿರುವಂತಕ್ಕಂಥ ನಮ್ಮ ಗುರು ವೃಂದಕ್ಕೆ ನಾವು ಒಂದು ರೆಸ್ಪೆಕ್ಟ್ ಕೊಡ್ಬೇಕಾಗ್ತದ. ಹಾಗಾಗಿ ವಿ ಶುಡ್ ಗಿವ್ ದ್ಯಾಟ್ ಒನ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತನ್ನ ಹೇಳ್ತಾರೆ, ಶಿಕ್ಷಣವು ಹುಲಿ ಹಾಲಿನಂತೆ ಅದನ್ನು ಕುಡಿದವರು ಗರ್ಜಿಸಲೇಬೇಕು. ಈಗೆಲ್ಲ ನಾವು ನಮ್ಮ ಎಲ್ಲರೂ ವಿದ್ಯಾರ್ಥಿಗಳು ಗರ್ಜಿಸಲ್ಲ ಹಂಗೆ ಅಂತ ಒಂದು ಹುಲಿ ಹಾಲನ್ನು ನಮ್ಗೆ ಸೇವಿಸಿದಂಥ ನಮ್ಮ ಎಲ್ಲ ಗುರುವೃಂದಕ್ಕೆ ನಾನು ಮತ್ತೊಮ್ಮೆ ವಂದನೆಯನ್ನು ತಿಳಿಸ್ತಾ, ಇವತ್ತಿನ ಈ ಸ್ನೇಹ ಸಮ್ಮೇಳನ ಹಾಗೂ ಗುರು ವಂದನಾ ಕಾರ್ಯಕ್ರಮಕ್ಕೆ ನಮ್ಮ ಕ್ಲಾಸ್ ಟೀಚರ್ ಆದಂಥ MB ಕೊರಬು ಸರ್ ಅವರು ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆ ತಂದು ಕೊಟ್ಟದಕ್ಕಾಗಿ ನಾನು ಅವರು ನಮ್ಮೆಲ್ಲ ವಿದ್ಯಾರ್ಥಿಗಳ ಪರವಾಗಿ ಅನೇಕ ವಂದನೆಗಳನ್ನು ನಾನು ಹೇಳಿಕೊಳ್ತೀನಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಎಸ್ ಎ ಪಾಟೀಲ್ ಸರ್ ಅವರು ಬಹಳ ದೂರದಿಂದ ಬಂದು ನಮ್ಮ ವಿದ್ಯಾರ್ಥಿಗಳಿಗೆ ತಮ್ಮ ಅನುಭವವನ್ನು ತಿಳಿಸಿಕೊಟ್ಟದಕ್ಕಾಗಿ ನಾನು ಅವರಿಗೂ ಕೂಡ ವಂದನೆಗಳನ್ನು ತಿಳಿಸ್ತೀನಿ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಎಸ್ ಆರ್ ಮಾಳಿ ಸರ್ ಅವರು ಕೂಡ ಒಂದು ಈ ಕಾರ್ಯಕ್ರಮನ ಬಂದು ತಮ್ಮ ಅನಿಸಿಕೆ ಅಭಿಪ್ರಾಯನ ಹೇಳೋದಕ್ಕೆ ನಾನು ಅವರಿಗೆ ತಮ್ಮೆಲ್ಲರ ಪರವಾಗಿ ವಂದನೆಯನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿ AS ಪಾಟೀಲ್ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿ ತಮ್ಮ ಅನಿಸಿಕೆ ಅಭಿಪ್ರಾಯ ಹೇಳೋದಕ್ಕೆ ಅವ್ರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ವಂದನೆಯನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಕಾಮನ್ ಅವ್ರ ಸರ್ ಅವರು ಕೂಡ ಬಂದು ತಮ್ಮ ಅಭಿಪ್ರಾಯನ ಹಂಚಿಕೊಂಡಿದ್ದಕ್ಕೆ ಅವ್ರಿಗೂ ನಾನು ವಂದನೆಯನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ CR ಬಸವರಾಜ್ ಸರ್ ಅವರು ಕೂಡ ಬಂದು ಈ ಕಾರ್ಯಕ್ರಮಕ್ಕೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳೋದಕ್ಕೆ ಅವ್ರಿಗೂ ಕೂಡ ನಾನು ವಂದನೆಯನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಸಹಾಯಕ ಸಿಬ್ಬಂದಿಯಾದ RB ಪಾಟೀಲ್ ಸರ್ ಅವರು ಕೂಡ ಬಂದು ಈ ಕಾರ್ಯಕ್ರಮ ಆಗಮಿಸಿ ತಮ್ಮ ಅನಿಸಿಕೆ ಹೇಳೋದಕ್ಕೆ ಅವ್ರಿಗೂ ಕೂಡ ನಾನು ವಂದನೆಯನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ MG ಮಡಿವಾಳ್ ಸರ್ ಅವರು ಕೂಡ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತಂದು ಕೊಡೋದಕ್ಕೆ ಅವ್ರಿಗೂ ಕೂಡ ನಾನು ವಂದನೆಯನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಶ್ರೀ ತಮ್ಮಾನಿ ಬೇನಾಡೆ ಅವರು ಕೂಡ ಬಂದು ಆಗಮಿಸಿ ತಮ್ಮ ಅನಿಸಿಕೆಗಳನ್ನು ಹೇಳೋದಕ್ಕೆ ಅವ್ರಿಗೂ ಕೂಡ ನಾನು ವಂದನೆಯನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಬಾಬು ತಾರದಾಳಿ ಅವರು ಕೂಡ ಬಂದು ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಅಭಿಪ್ರಾಯನ ಹೇಳೋದಕ್ಕೆ ಅವ್ರಿಗೂ ಕೂಡ ನಾನು ವಂದನೆಯನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಆಡಳಿತ ಮಂಡಳಿಯ ಎಲ್ಲ ಸರ್ವ ಸದಸ್ಯರಿಗೂ ನಮ್ಮ ಕಾರ್ಯಕ್ರಮವನ್ನು ಮಾಡಲು ಅನುವು ಮಾಡಿಕೊಟ್ಟದ್ದಕ್ಕೆ ಅವ್ರಿಗೂ ಕೂಡ ನಾನು ನಮ್ಮ ಎಲ್ಲ ವಿದ್ಯಾರ್ಥಿನಿಯರ ಪರವಾಗಿ ಅವ್ರಿಗೂ ಕೂಡ ಅನೇಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ 1997-98ನೇ ಬ್ಯಾಚಿನ ಎಲ್ಲ ವಿದ್ಯಾರ್ಥಿನಿಯರು ಹಾಗೂ ಅವರ ಕುಟುಂಬಸ್ಥರು ಬಂದು ಈ ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ನಡೆಸಿಕೊಟ್ಟದಕ್ಕೆ ನಾನು ಎಲ್ಲರ ಪರವಾಗಿ ಎಲ್ಲರಿಗೂ ನಾನು ಮತ್ತೊಮ್ಮೆ ಅನೇಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ರಂಗೋಲಿಯನ್ನು ಹಾಕಿದಂಥ ನಮ್ಮ ಎಲ್ಲ ವಿದ್ಯಾರ್ಥಿ ಸ್ನೇಹಿತರಿಗೆ ಎಲ್ಲರ ಪರವಾಗಿ ನಾನು ವಂದನೆಯನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಹಾಗೂ ಅಪರೋಕ್ಷವಾಗಿ ಸಹಕಾರ ಮಾಡಿದ ಎಲ್ಲರಿಗೂ ನಾನು ಮತ್ತೊಮ್ಮೆ ಅನೇಕ ವಂದನೆಗಳನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ.